ಕಾಂಗ್ರೆಸ್ಸಲ್ಲಿ ಆಗ್ತಿರುವಂಥ ಬದಲಾವಣೆಗಳು ಬೆಳವಣಿಗೆಗಳು ನೋಡ್ತಾ ಇದ್ದರೆ ಅಲ್ಲಿ ಯಾವ ಕಾರಣಕ್ಕೂ ಕೂಡ ರಾಜಕೀಯ ಹಿನ್ನೆಲೆ ಇಲ್ಲದಿರೋರಿಗೆ ಅವಕಾಶ ಇಲ್ಲ ಅಲ್ಲಿ. ನೀವು ನೋಡಿದ್ರಿ ಎಷ್ಟು ಹೋರಾಟ ಮಾಡಿದ್ರು ಟಿಕೆಟ್ ತೊಗೊಂಬಂದಿದ್ದು ಕೊನೆಗೆ ಅವರು. ಈಗ ಅವ್ರಿಗೆ ಎಲೆಕ್ಷನ್ ಮಾಡಿಲ್ಲ ಅಂತಂದು ಬಲಿ ಆಗ್ತಿರೋಂಥವ್ರು ಮತ್ತೆ ಅದೇ ಅಹಿಂದ ನಾಯಕರುಗಳು. ಒಂದು ಕಡೆ ಟಿಕೆಟ್ ಸಿಗಲಿಲ್ಲ, ಈಗ ಆಲ್ರೆಡಿ ಯಾರು ಕಷ್ಟಪಟ್ಟು ಹೆಂಗೋ MLC ಆಗಿದ್ರು, ಮತ್ತೆ ಒಂದು ಒಳ್ಳೊಳ್ಳೆ ಉನ್ನತ ಹುದ್ದೆಗಳಿಗೆ ಹೋಗಿದ್ರು, ಮಿನಿಸ್ಟರ್ ಆಗಿದ್ದಾರೆ, ಈಗ ಅವ್ರನ್ನ ಬಲಿ ಕೊಡ್ತಾ ಇದ್ದಾರೆ. ನನಗೆ ಯಾಕೆ ಕೊಡಬೇಕಿತ್ತು ಅಂತಂದರೆ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಬಂದಿರ್ತೀವಿ, ಆಮೇಲೆ ರಾಜಕೀಯಕ್ಕೆ ಒಂದು ಹೊಸತನ ಬೇಕು, ರಾಜಕೀಯಕ್ಕೆ ಒಂದು ಹೊಸ ಎನರ್ಜಿ ಬೇಕಿತ್ತು. ನೀವು ಬರೇ 1 ವರ್ಷಕ್ಕೆ ಮುನ್ನ ಬಂದ್ಬಿಟ್ಟು ಎಲೆಕ್ಷನ್ಗೋಸ್ಕರ ಅಂತಾನೆ ಬಂದ್ಬಿಟ್ಟು ಟಿಕೆಟ್ ಕೇಳಿದ್ರೆ ಕೊಟ್ಟಿಲ್ಲ ಅಂತ ನೀವು ರೆಬಲ್ ಆಗ್ತೀರಿ ಅಂದ್ರೆ ಇಲ್ಲಿ ನಿಮಗೆ ಕಾಯುವ ತಾಳ್ಮೆ ಕೂಡ ಇರ್ಲಿಲ್ಲ ಅಂತ ಅರ್ಥ ಅಲ್ವಾ ಅದು? ಆಯ್ತು, ಸಮ್ಟೈಮ್ಸ್ ಆಯ್ತು, ನಾನು ಹೇಳ್ತಿರೋದು ಅಂತ ಇದು ಟಿಕೆಟ್ ನಿರಾಕರಣೆ ಎಂತೆಂಥವ್ರಿಗಾಗಿದೆ ಗೊತ್ತಾ? ಬಿಜೆಪಿಲಿ ನೀವು ಹೇಳ್ತಿರಲ್ಲ, ಬಿಜೆಪಿಲಿ ಎಂತೆಂಥವ್ರಿಗೆ ಟಿಕೆಟ್ ನಿರಾಕರಣೆ ಮಾಡಿದ್ರು ಗೊತ್ತಾ? ಅನಂತಕುಮಾರ್ ಕೇಂದ್ರದಲ್ಲಿ ಮಂತ್ರಿ ಆಗಿದ್ರು, ಸುಮಾರು 40-50 ವರ್ಷ ಬಿಜೆಪಿನಲ್ಲಿದ್ರು, ಅವ್ರ ಹೆಂಡತಿಗೆ ಟಿಕೆಟ್ ಕೊಡಲಿಲ್ಲ. ಬದಲಾವಣೆ ಆಗ್ತಾಯಿದೆ ಬಿಜೆಪಿ ಪಕ್ಷದಲ್ಲಿ. ನೀವು ಕಾಂಗ್ರೆಸ್ನವರೆಲ್ಲ ಸೇರ್ಕೊಂಡು ಏನು ಮಾಡಿಬಿಟ್ಟಿದ್ದೀರಿ, ಡೆಮೊನೈಸ್ ಮಾಡಿಬಿಟ್ಟಿದ್ದೀರಿ ಬಿಜೆಪಿನ. ಅದು ಆ ಪಕ್ಷ ಈ ಪಕ್ಷ ಅಂತಂದ್ಬಿಟ್ಟು ನ್ಯಾರೇಟಿವ್ ಬಿಲ್ಡ್ ಮಾಡಿಬಿಟ್ಟು ಹಲವಾರು ವರ್ಷಗಳಿಂದ ಡೆಮೊನೈಸ್ ಮಾಡಿ 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 ಮುಸ್ಲಿಮ್ಸ್ ಅಂತೂ ಅಂದರೆ ಅದನ್ನು ಕಂಡ್ರೆ ಅದರ ಲೆವೆಲ್ಲಿಗೆ ತಲುಪಿಸ್ಬಿಟ್ಟಿದ್ದೀರಿ. ಅವ್ರಿಗೆ ಆಲ್ಟರ್ನೇಟಿವ್ ಪಾಲಿಟಿಕ್ಸ್ಗೆ ಆಪ್ಷನ್ ಕೊಟ್ಟಿಲ್ಲ. ಚೇಂಜ್ ಆಗುತ್ತೆ ಯಾವುದು. ಈಶ್ವರಪ್ಪ ಮುಸ್ಲಿಮರ ಬಗ್ಗೆ ಏನು ಮಾತಾಡಿದಾಗ ಗೊತ್ತಾ ನಿಮಗೆ? ಸರಿ, ಇವಾಗ ಪಕ್ಷದಲ್ಲಿ ಅದ್ರ ಬಗ್ಗೆ ಅಲ್ಲ ಪಕ್ಷ ನೀವು ಹೇಳಿದ್ರಿ ಅವಾಗಿಂದ ಇವಾಗಿನವರೆಗೆ ನೀವೆಲ್ಲ ಸೇರ್ಕೊಂಡು ಹಿಂಗೆ ಮಾಡ್ಬಿಟ್ಟಿದ್ರಿ ಅಂತ. ಈಶ್ವರಪ್ಪ ಏನು ಹೇಳಿದ್ರು, ನಮ್ಮ ಮುಸ್ಲಿಮರು ಓಟೇ ಬೇಡ ಅಂತಾರೆ, ಹಾಕ್ಬೇಕು ಅವ್ರ ಓಟು. ಸರ್, ಅದು ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದ್ರೆ ಅದು ಇರ್ರಿಲೆವೆಂಟ್. ಇವಾಗ ಅಲ್ಲ, ನೀವು ಹೇಳಿರೋದಲ್ಲ ಬಿಜೆಪಿಯನ್ನ ನೀವು ದೂರ ಮಾಡಿಬಿಟ್ಟಿದ್ರಿ ಅಂತ. ಬಿಜೆಪಿ ಇಲ್ಲಿ ನೋಡಿ 2 ಪ್ರಶ್ನೆ, ಬಿಜೆಪಿ ಅಲ್ಪಸಂಖ್ಯಾತರನ್ನು ದೂರ ಮಾಡಿದೆಯೋ, ಅಲ್ಪಸಂಖ್ಯಾತರು ಬಿಜೆಪಿನ ದೂರ ಮಾಡಿದೆಯೋ? ಸೊ ಇದು ಕಾಂಗ್ರೆಸ್ ಮಾಡಿರೋದಂತ ನನ್ನ ಅನಿಸಿಕೆ. ಬಿಜೆಪಿ ಏನು ಪಾತ್ರ ಇಲ್ಲ ಇದರಲ್ಲಿ? ಇರ್ಬೋದು. ಅದು ಇನ್ನೊಂದು ಇಲ್ಲಿ ಕಾಂಗ್ರೆಸ್ ರೋಲ್ನು ನಾವು ಹೇಳ್ಬೇಕಾಗ್ತದೆ. ಕಾಂಗ್ರೆಸ್ಸು ಬಿಜೆಪಿನ ನೆಗೆಟಿವ್ ಲೈಟಲ್ಲಿ ತೋರಿಸಿ ಹಂಗೆ ಮಾಡಿದೆ. ಈಗ ಆ ಕ್ಷೇತ್ರದಲ್ಲಿ ಮುಸ್ಲಿಮ್ಸೇ, ನೀವು ವಿಡಿಯೋ ನೋಡಿದಾರಲ್ಲ ಗೊತ್ತಿಲ್ಲ, ಬಹಳ ಜನ ಹೇಳಿದ್ದಾರೆ, ಇದೇ ಡೈಲಾಗ್ ಹೇಳಿದ್ದಾರೆ. ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಧರಣೀಶ್ ಪುಕ್ಕನಕೆರೆ. ದಾವಣಗೆರೆ ಬೈ ಎಲೆಕ್ಷನ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷದಲ್ಲಿ ನಾನಾ ರೀತಿಯ ಬೆಳವಣಿಗೆಗಳು ಆಗ್ತಾ ಇದ್ದಾವೆ, ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದ್ದಾವೆ. ಆದರೆ ಬಿಜೆಪಿನಲ್ಲಿ ಏನಾಗ್ತಿದೆ ಅನ್ನುವಂಥದ್ದು ಗೊತ್ತಾಗ್ತಿಲ್ಲ. ಬಿಜೆಪಿ ಗೆಲ್ಲಿಕ್ಕೆ ಸಾಧ್ಯನಾ? ಗೆದ್ದರೆ ಯಾವ ಕಾರಣ ಗೆಲ್ಲುತ್ತೆ? ಮತ್ತು ಬಿಜೆಪಿಯನ್ನು ಬೆಂಬಲಿಸಿದಂತಹ ವಿನಯ್ ಕುಮಾರ್ ಪಾತ್ರ ಏನು? ಇವು ಎಷ್ಟರ ಮಟ್ಟಿಗೆ ಬಿಜೆಪಿಗೆ ಪೂರಕವಾಗಿವೆ, ಅಥವಾ ಬಿಜೆಪಿ ಈ ಸಲನೂ ಗೆಲ್ಲಿಕ್ಕೆ ಸಾಧ್ಯನೇ ಇಲ್ವಾ? ಬಿಜೆಪಿ ಪ್ರಯೋಗ ಮಾಡಿತ್ತು, ಈ ಸಲ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗೆ ಟಿಕೆಟನ್ನು ಕೊಟ್ಟಿತ್ತು. ಆ ಪ್ರಯೋಗ ಸಕ್ಸಸ್ ಆಗುತ್ತಾ? ಮತ್ತು ಶಾಮನೂರು ಶಿವಶಂಕರಪ್ಪ ಕುಟುಂಬವನ್ನು ನಿಯಂತ್ರಿಸಲಿಕ್ಕೆ ಬಿಜೆಪಿ ಮಾಡಿದ ತಂತ್ರಗಾರಿಕೆ ಮತ್ತು ನಾನಾಗಲೇ ಹೇಳಿದ್ನಲ್ಲ ವಿನಯ್ ಕುಮಾರ್ ಬೆಂಬಲಿಸಿದ್ರು ಅಂತ, ಅವರ ತಂತ್ರಗಾರಿಕೆ ಸಹಕಾರಿ ಆಗುತ್ತಾ? ಈ ಥರದ ನಾನಾ ಪ್ರಶ್ನೆಗಳಿವೆ. ಈ ಪ್ರಶ್ನೆಗಳ ಬಗ್ಗೆ ಸ್ವತಃ ವಿನಯ್ ಕುಮಾರ್ ಮಾತಾಡ್ತಾರೆ, ಅವ್ರ ಜೊತೆ ಮಾತಾಡಿಸ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವಿನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈಗ ವಿನಯ್ ಕುಮಾರ್ ಜೊತೆಗೆ ಮಾತಾಡ್ತೀನಿ, ಶುರು ಮಾಡ್ತೀನಿ. ವಿನಯ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಈಗ ನೀವು ಬಿಜೆಪಿ ಪರವಾಗಿ ಪ್ರಚಾರ ಮಾಡಿದ್ರಿ, ಏನನ್ಸುತ್ತೆ ಈಗ ಚುನಾವಣೆ ಮುಗಿದ ಮೇಲೆ ಬಿಜೆಪಿಗೆ ಅಲ್ಲಿ ಪೂರಕವಾದಂಥ ವಾತಾವರಣ ಇದೆಯಾ? ಗೆಲ್ಲಕ್ಕೆ ಸಾಧ್ಯ ಇದೆಯಾ? ಅಲ್ಲಿ ನಾನು ಬಾಹ್ಯ ಬೆಂಬಲ ಅಂತಂದು ನಮ್ಮ ಸ್ವಾಭಿಮಾನಿ ಬಳಗದಿಂದ ನನ್ನ ಕಡೆಯಿಂದ ಕೊಟ್ಟಿದ್ದು. ಈಗ ವಾತಾವರಣ ನೋಡ್ತಾ ಇದ್ದಾರೆ, ಒಂದು ಎಲೆಕ್ಷನ್ ಆದಮೇಲೆ ಒಂದು 2 ಗುಂಪಲ್ಲಿ ಅದರದೇ ಆದ ಒಂದು ವಾತಾವರಣ ನಿರ್ಮಾಣ ಆಗಿರುತ್ತೆ, ಮತ್ತು ಕ್ಷೇತ್ರದಲ್ಲೂ ಒಂದು ವಾತಾವರಣ, ಕ್ಷೇತ್ರದಲ್ಲಿ ಬೆಟ್ಟಿಂಗು ಅದು ಇದು ನಡೀತಾ ಇರ್ತದೆ. ಈಗ ಏನಪ್ಪ ಅಂದರೆ ಬಿಜೆಪಿ ಗೆಲ್ಲುತ್ತೆ ಅನ್ನೋದು ನಡೀತಾ ಇರೋಂಥದ್ದು. ಕಾಂಗ್ರೆಸ್ ಪಾಳ್ಯದಲ್ಲಿ ಎಲ್ಲೋ ಒಂದು ರೀತಿ ನೀರವ ಮೌನ ಅನ್ನೋ ರೀತಿಯಲ್ಲಿ ಅವರು ಒಂದು ಜುಬಿಲಿಯೇಷನ್ ಅಂತ ಏನು ಹೇಳ್ತೀವಲ್ಲ, ಸರ್ಕಾರ ಅವ್ರದ್ದೇ ಇದ್ದಾಗ ಏನೊಂದು ಜುಬಿಲೇಷನ್ ಇರುತ್ತೆ, ಅದು ಮಿಸ್ಸಿಂಗ್ ಇದೆ. ನೀವು ಹೇಳಿದ್ರೆ ಬೆಳವಣಿಗೆಗಳು ನಡೀತಾ ಇದ್ದಾವೆ, ಅಸಮಾಧಾನ ಇದೆ, ಏನೇನೋ ನೆಗೆಟಿವ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಬಟ್ ಬಿಜೆಪಿ ಕ್ಯಾಂಪಲ್ಲಿ ಕಾರ್ಯಕರ್ತರಲ್ಲಿ ಒಂದು ಹುಮ್ಮಸ್ಸು, ನಾವು ಗೆದ್ದೇ ಗೆಲ್ತೀವಿ ಅನ್ನೋದಿದೆ. ನನ್ನ ಒಂದು ಎಕ್ಸ್ಪೀರಿಯನ್ಸ್ ಏನು, ನಾನು ಈ ಸುಮಾರು ಒಂದು 15 ದಿನ ನಿರಂತರವಾಗಿ ಅಲ್ಲಿ ಪ್ರಚಾರ ಮಾಡಿದೆ, ಮನೆಗೂ ಹೋಗಿದ್ವಿ, ಆಮೇಲೆ ಸಣ್ಣ ಗುಂಪಲ್ಲೂ ಪ್ರಚಾರ ಮಾಡಿದ್ವಿ, ಕುತ್ಕೊಂಡು ಸಂವಾದ ಮಾಡಿದ್ವಿ, ಆಮೇಲೆ ಪಾದಯಾತ್ರೆನೂ ಕೂಡ ಮಾಡಿದೆ. ಅದು ಭಾಳ ದೊಡ್ಡ ಮಟ್ಟದ ಪರಿಣಾಮ ಬೀರಿದೆ ಅಂತಂದು ನನಗೂ ಅನ್ನಿಸ್ತಾ ಇದೆ. ಹಳ್ಳಿ ಜನಗಳು ಮಾತಾಡ್ತಾ ಇದ್ದಾರೆ, ಪ್ಲಸ್ ಲೀಡರ್ಗಳು ಕೂಡ ಬಂದವರು ಹೇಳ್ತಾ ಇದ್ದಾರೆ. ಯಾವ ರೀತಿ ಪರಿಣಾಮ ಅಂತಂದರೆ,
ಅಲ್ಲಿ ಫಾರ್ ಎಕ್ಸಾಂಪಲ್ ಏನು ಅಹಿಂದ ಮತಗಳಿದ್ದು, ಅದರಲ್ಲಿ ಹಿಂದುಳಿದ ದಲಿತ ಮತಗಳು ಈ BJP ಸಾಂಪ್ರದಾಯಿಕ ಮತಗಳ ಜೊತೆಗೆ ಹೆಚ್ಚಾಗಿ ಹೋಗ್ತಿರ್ಲಿಲ್ಲ. ಈಗ ಕ್ಯಾಂಡಿಡೇಟ್ ಅವರು ಪರಿಶಿಷ್ಟ ದಾಸ್ಕರಿಯಪ್ಪನವರು ಶ್ರೀನಿವಾಸ್ ದಾಸ್ಕರಿಯಪ್ಪ ಎಷ್ಟೇ ಆಗಿದ್ರಿಂದ ಆಲ್ಮೋಸ್ಟ್ 90+ ಅಥವಾ 90 to 95% ಒನ್ ಸೈಡ್ ಆಗಿದೆ ಪರಿಶಿಷ್ಟ ಪಂಗಡದ ಮತಗಳು. ಅದು ಕಾಂಗ್ರೆಸ್ಸಿಗೆ ಹೋಗಿರೋದಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ಕಾಂಗ್ರೆಸ್ ಅಲ್ಲಿ ಶಾಮನೂರ್ ಅವರ ಬಹಳ ಪರಮಾಪ್ತರು ಅಂದ್ಕೊಂಡ ST ಲೀಡರ್ಗಳು ಕೂಡ ಹೊರಗೆ ಓಪನ್ ಆಗಿ ಬಂದು ಇವತ್ತು BJP ವೋಟ್ ಹಾಕ್ಸಿದ್ರು, ಓಪನ್ ಆಗಿ ಕುತ್ಕೊಂಡು. ಅದು ಎಲ್ಲರಿಗೂ ಕಾಣ್ತಾ ಇತ್ತು. ಆಮೇಲೆ ಏನು ಕುರುಬ ಮತಗಳು ಏನಿದಾವಲ್ಲ, ಒಂದು 10 to 15% BJP ಹೋಗ್ತಾ ಇತ್ತು. ಅದು ಸಿದ್ದರಾಮಯ್ಯನವರ ಮುಖ ನೋಡ್ಕೊಂಡು ಶಾಮನೂರ್ ಶಿವಶಂಕರಪ್ಪನವರಿಗೆ ಆಗ್ತಾ ಇದ್ರು. ಈಗ ನಾನು ಎಲ್ಲ ಕಡೆ ಓಡಾಡಿದ್ರಿಂದ ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಒಂದು 50 to 60% BJPಗೆ ಶಿಫ್ಟ್ ಆಗಿದೆ. ಅದು ಕನ್ವಿನ್ಸ್ ಮಾಡಬೇಕಾಯಿತು, ಹಳ್ಳಿಗೆ ಹೋಗಿ ಮಾತಾಡಿ. ಈಗ ಸಿದ್ದರಾಮಯ್ಯನವ್ರ ನಂತರ ನೀವು ನಮ್ಮನ್ನು ಬೆಳೆಸಿದರೆ ನಾವೆಲ್ಲ ಬೆಳಿತೀವಿ, ಈ ಎಲೆಕ್ಷನ್ನಲ್ಲಿ ನಮಗೊಂದು ಫೌಂಡೇಶನ್ ಹಾಕಿ, ಆಮೇಲೆ ನಾವೆಲ್ಲ ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ಹೋಗಬೇಕು. ಆ ನಂತರ ಎಕ್ಸಾಂಪಲ್ ಕೊಡ್ತಾ ಇದೆ, ನಿಮ್ಮ ಲೋಕಲ್ ಲೀಡರ್ ಏನಿದ್ದಾರೆ ಇಲ್ಲಿ ಜಿಲ್ಲಾ ಪಂಚಾಯತಿನಲ್ಲಿ, ಶಾಮನೂರವ್ರು ಯಾವ ಕಾರಣಕ್ಕೆ ಅವರಿಗೆ MLA ಟಿಕೆಟ್ ಕೊಡಲ್ಲ. ಅಲ್ಲಿ ಅವರು ಮ್ಯಾಕ್ಸಿಮಮ್ ZP ಮೆಂಬರ್ ಮಾಡ್ಬೋದು. ಯಾಕಂದರೆ ಅವರು ಆ ಎಲೆಕ್ಷನ್ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ರು. ಅಲ್ಲೊಬ್ರು ಮುಖಂಡರು MLA ಟಿಕೆಟ್ ಕೊಡಲ್ಲ, ಅವ್ರಿಗೆ ಕೊಡಲ್ಲ ಅಂದಮೇಲೆ ನನಗೆ ಸಿಗೋ ಚಾನ್ಸ್ ಇದೆ ಅಂತ ಪ್ರಶ್ನೆ ಕೇಳ್ತಾ ಇದ್ದೆ. ಅದು ಮನವರಿಕೆ ಆಗ್ತಾ ಇತ್ತು. ವಿನಯ್ ಕುಮಾರ್ಗೆ ಈ ಸರಿ ನಾವು ಕೈ ಹಿಡಿದ್ರೆ ಮಾಡ್ತಾರೆ ಅಂತ. ಮೂರನೇದು ಯೂತ್ ಇನ್ ಜನರಲ್ ನಾನು ಸಪೋರ್ಟ್ ಮಾಡಿದ್ರಿಂದ ಕ್ಷೇತ್ರದ ಎಲ್ಲ ಯೂತಲ್ಲೂ ಒಂದೇನೋ ನ್ಯೂ ಎನರ್ಜಿ ಬಂದಂಗೆ ಆಯಿತು ಅನಿಸುತ್ತೆ, ಪಾಸಿಟಿವ್ ಇತ್ತು. ಇವೆಲ್ಲ ಕಾರಣಗಳು ಪ್ಲಸ್ ಸಂಘಟಿತ ಹೋರಾಟ. ಈ ಸರಿ ರಾಜ್ಯಾಧ್ಯಕ್ಷರಿಂದ ಹಿಡಿದು ಕೇಂದ್ರ ಮಂತ್ರಿಗಳಿಂದ ಹಿಡಿದು ಕುಮಾರಸ್ವಾಮಿ ಅವರು ಬಂದಿದ್ದರು, ಆಮೇಲೆ ರಾಜ್ಯದ ಹಿರಿಯ ಮುಖಂಡರು BJPನಲ್ಲಿ ಎಲ್ಲರೂ ಬಂದು ಭಾಳ ನಾನು ಪರ್ಸ್ನಲಾಗಿ ನೋಡಿದ್ದೀನಿ. ಯಾವುದೇ ಒಂದು ಲ್ಯಾಕ್ಡೆಸಿಕಲ್ ಅಪ್ರೋಚ್ ಅಂತೀವಿ, ಸುಮ್ಮನೆ ಹಂಗಿರ್ಲಿಲ್ಲ. ಎಲ್ಲ ಎನರ್ಜಿಯಾಗಿ ಕೆಲಸ ಮಾಡಿಲ್ಲ. ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದ್ದು ಕಾಂಗ್ರೆಸ್ ಪಕ್ಷದ ಒಡಕು. BJPನಲ್ಲಿ ಇಡೀ ರಾಜ್ಯಕ್ಕೆ ಗೊತ್ತು ದಾವಣಗೆರೆ BJPಯ ಕಿತ್ತಾಟ ಎಂಥದ್ದು ಅಂತ. ಅಲ್ಲಿ GM ಸಿದ್ದೇಶ್ವರ್ ಬಣ ಒಂದು, ರೇಣುಕಾಚಾರ್ಯ ಬಣ ಒಂದು. ರೇಣುಕಾಚಾರ್ಯ ಬಣಕ್ಕೆ BY ವಿಜಯೇಂದ್ರನೇ ನಾಯಕ, ಲಗಾನ್ ಟೀಮ್ ಅಂತೆಲ್ಲ ಮಾತಾಡ್ತಾರೆ. ಸೊ ಲಗಾನ್ ಟೀಮ್ ಅನ್ನೋ ಮಟ್ಟಕ್ಕೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂಥದ್ರಿಂದ ಆ ಭಿನ್ನಾಭಿಪ್ರಾಯ ಏನು ಕೆಲಸ ಮಾಡದೇ ಇರುತ್ತಾ? ಇಲ್ಲ, ಅದೇ ಎಲ್ಲರಿಗೂ ಆಶ್ಚರ್ಯ ಆಗ್ಬೋದು. ಇದು ಅದೇ ನಾನು ಎಂಟ್ರಿ ಕೊಟ್ಟೆ ಅಂತನೋ ಅಥವಾ ಏನೋ ಗೊತ್ತಿಲ್ಲ, ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದಾರೆ. ಅಲ್ಲ, ಅವರು BJP ನಾಯಕರು ಅವ್ರವ್ರಿಗೋಸ್ಕರನೇ ಒಂದಾಗದೇ ಇರೋರು ನಿಮ್ಗೋಸ್ಕರ ಯಾಕೆ ಒಂದಾಗಿರ್ತಾರೆ? ಅದು ನೀವು ವಿಶ್ಲೇಷಣೆ ಮಾಡ್ಬೇಕು ಸರ್, ಯಾಕೆ ಅಂತಂದು. ಅಂದರೆ ಈಗ ನಾನು ಹೊಸಬ, ಪಕ್ಷಕ್ಕೆ ಸೇರ್ಕೊಂಡಿಲ್ಲ, ಬಟ್ ಬಂದಾಗ ಕೆಲವೊಬ್ಬರಿಗೆ ಗೊತ್ತಿಲ್ಲ, ಬಟ್ ಒಗ್ಗಟ್ಟಂತೂ ಇತ್ತು. ನಾನು ನೋಡಿರೋ ಪ್ರಕಾರ ಅಜಯ್ ಕುಮಾರ್ ಅವರು, ರಾಜನಹಳ್ಳಿ ಶಿವಕುಮಾರ್ ಇರ್ಬೋದು, ನಮ್ಮ ಜಾಧವ್ ಅವರು ಇರ್ಬೋದು, ಆಮೇಲೆ ಲೋಕಿಕೆರೆ ನಾಗರಾಜು, ರೇಣುಕಾಚಾರ್ಯ ಅವರು, ಸೊ ಎಲ್ಲರೂ ಕೂಡ ಅಂದರೆ ಇಂಥವ್ರು ದೂರ ಉಳಿದ್ರು ಅನ್ನಂಗಿಲ್ಲ. ಪ್ರತಿದಿನ ಬಂದು ಅಟೆಂಡೆನ್ಸ್ ಹಾಕಿರ್ತಾರೆ. ನಾನು ಅದನ್ನೇನು ಇಲ್ಲ ಅಂತ ಹೇಳ್ತಿಲ್ಲ. ಈಗ ನೀವು ಅಜಯ್ ಕುಮಾರ್ ಹೇಳಿದ್ರಿ, ಅವರು ಟಿಕೆಟ್ ಆಕ್ಸ್ಪರೆಂಟ್ ಆಗಿದ್ರು, ಆಯ್ತಾ? ಅವ್ರಿಗೆ ಕೊಟ್ಟಿಲ್ಲ. ಅವರು ಐ ಥಿಂಕ್ ಬಣಜಿಗ ಸಮುದಾಯದವರು, ಇಲ್ಲ ಪಂಚಮಸಾಲಿಯವರ. ಓಕೆ, ಆ ಸಮುದಾಯಕ್ಕೆ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋದೊಂದು ಅಸಮಾಧಾನ ಇರುತ್ತಲ್ವ ಎಲ್ಲೋ ಒಳಗೆ? ನನಗೆ ಕಾಣಿಸ್ಲಿಲ್ಲ. ಯಾಕಂದ್ರೆ ಈ ಒಂದು ಚುನಾವಣೆಯಲ್ಲಿ ಅದೇನೋ ಗೊತ್ತಿಲ್ಲ, ಈ ಶಾಮನೂರನ್ನ ಸೋಲಿಸ್ಬೇಕು ಅನ್ನೋದು ಇಡೀ ಕ್ಷೇತ್ರದಲ್ಲಿ ಅದು ಜನಜನಿತ ಅಂತಾರಲ್ಲ ಆ ರೀತಿ. ಅದು ಮೈನಾರಿಟಿ ಏನೊಂದು ಪಾಪ್ಯುಲೇಷನ್ ಇತ್ತು, ಅಲ್ಲೂ ಕೂಡ ಅಸಮಾಧಾನ ಇತ್ತು. ಇವರು 30 ವರ್ಷದಿಂದ ಗೆದ್ದಿಲ್ಲ ಈ ಕಡೆ BJP. ಈ ಸರಿ ಶತಾಯಗತಾಯ ಗೆಲ್ಲೇಬೇಕು ಅನ್ನೋದು ಕೂಡ ಒಂದು ಹುರುಪು ಹುಮ್ಮಸ್ಸು ಇತ್ತು. ಆಮೇಲೆ ರ್ಯಾಲಿಗಳಲ್ಲಿ ನಾನೇ ಕೇಳಿದ್ನಲ್ಲ, ಹಿಂದೆ ಶಾಮನೂರ್ ಶಿವಶಂಕರಪ್ಪ ಇದ್ದಾಗ BJP ರ್ಯಾಲಿ ಮಾಡಿದಾಗ ಈಗೇನು ಸೇರ್ತಾ ಇದ್ರು ಅದ್ರ 50% ಜನ ಸೇರ್ತಿರ್ಲಿಲ್ಲಂತೆ. ವಾಲಂಟ್ರಿ ಕ್ರೌಡು, ಆ ಕಡೆ ದುಡ್ಡು ಕೊಡ್ಕೊಂಬಂದಿರೋ ಕ್ರೌಡು. ಅದು ಕಾಂಗ್ರೆಸ್ಸಲ್ಲಿ ಭಾಳ ಕ್ಲಿಯರ್ಲಿ ವಿಸಿಬಲ್ ಇತ್ತು. ಅಲ್ಲ, ಇದು ಎಲ್ಲ ಪಕ್ಷದವ್ರು ಹೇಳ್ತಾರೆ, ನಮ್ದು ಸಹಜವಾಗಿ ಜನನೇ ಬಂದಿದ್ದಾರೆ. ಇಲ್ಲ, ನಾನು ಪಕ್ಷದಲ್ಲಿ ಇಲ್ಲ ಸರ್, ನಾನು ಪ್ರಾಮಾಣಿಕವಾಗಿ ಹೇಳ್ಬಲ್ಲೆ. ಇರ್ಬೋದು ಒಂದು 23% ಇರ್ಬೋದು ನೋಡಿ. ಮೆಜಾರಿಟಿ ಆಯ್ತು, ಟೆಕ್ನಿಕಲಿ ನೀವು BJP ಸದಸ್ಯತ್ವವನ್ನು ಪಡ್ಕೊಂಡಿಲ್ಲ, ಇಲ್ಲ. ಆದ್ರೆ BJP ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡಿದ್ರಲ್ಲ ಪಕ್ಷದಲ್ಲಿ ಇಲ್ಲ ಅಂದ್ರೆ ಅಲ್ಲ. ಇದು ಇಂಡಿಕೇಟರ್ ಏನು ಅಂದ್ರೆ, ಅವನು ಬೆಳಗ್ಗೆ 10 ಗಂಟೆ ಬಂದನು, ಅದು ರ್ಯಾಲಿ ಮುಗಿಯೋದನ್ಕ ಇರ್ತಾನೋ ಇಲ್ಲ ಅಂತಂದು. ದುಡ್ಡು ತಗೊಂಬಂದವರು ಅಟೆಂಡೆನ್ಸ್ ಹೋಗ್ಬಿಡ್ತಾರೆ. ನೀವು ಆಗ್ಲಿ ಹೇಳಿದ್ರಲ್ಲ, ವಾಲಂಟ್ರಿ ಬಂದು ಕೊನೆ ತನಕ ಇರ್ತಾರೆ. ಇದು ವಿಸಿಬಲ್ ಇತ್ತು ಎಲ್ಲ ಹಳ್ಳಿಗಳು ರ್ಯಾಲಿ ಇರ್ಬೋದು, ಸಿಟಿನಲ್ಲಿ. ಸೊ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಈ ಸರಿ ಗೆಲ್ಲೇಬೇಕು ಅಂತಂದು ಎಲೆಕ್ಷನ್ ಮಾಡಿದ್ದಾರೆ. ಅದರಲ್ಲಿ ನಮ್ದು ಕೂಡ ಪಾದಯಾತ್ರೆ ಎಲ್ಲ ಸಹಾಯಕಾರಿಯಾಗಿತ್ತು. ನೀವು ಒಂದ್ ಕಡೆ ಓದ್ದೆ, ನೀವು ಹೇಳಿದ್ರಿ ಏನಂತ ಅಂದ್ರೆ ನನ್ನ ಪಾದಯಾತ್ರೆಯಿಂದ BJP ಗೆಲ್ಲುತ್ತೆ ಅಂತ. ಇಲ್ಲ, ಅದು ಉತ್ಪ್ರೇಕ್ಷೆ ಆಗ್ಬಿಡ್ತದೆ. ಅದು ಜನ ಹೇಳ್ತಿದಾರಲ್ಲಿ
ಪಾಸಿಟಿವ್ ಆಗಿದೆ, ಹೆಲ್ಪ್ ಆಗಿದೆ ಅಂತಂದು. ಬಿಜೆಪಿ ಗೆಲ್ಲೋದು ಸಂಘಟಿತ ಹೋರಾಟ, ಎಲ್ಲರೂ ಕೂಡ ಅಲ್ಲ, ಕಾಂಟ್ರಿಬ್ಯೂಟ್. ಈಗ ನೀವು ಈ ರೀತಿ ಕ್ರೆಡಿಟ್ ಕ್ಲೇಮ್ ಮಾಡ್ಕೊಂತ ಹೋದ್ರೆ ಬಿಜೆಪಿ ನಾಯಕರು ಏನಲ್ಲಿ ಲೋಕಲ್ ಬಿಜೆಪಿ ನಾಯಕರು ಇರ್ತಾರಲ್ಲ, ಮುಂದೆ ಅವರು ಟಿಕೆಟ್ ಆಸ್ಪಿರೆಂಟ್ ಇರ್ತಾರೆ, ಆಯ್ತಾ? ಅವ್ರಿಗೆಲ್ಲ ಒಂದ್ ಕಡೆ ಅನ್ಸಲ್ವಾ ವಿನಯ್ ಕುಮಾರ್ ಕಟ್ ಮಾಡ್ಬೇಕು ನಾವು ಅಂತ? ಅನ್ನಿಸ್ಬೋದು, ಅನ್ನಿಸ್ದೇನೆ ಇರ್ಬೋದು ಸರ್. ಇವಾಗ ಆಕ್ಚುಲಿ ರಾಜಕಾರಣದಲ್ಲಿ ನಡೆಯೋದು ಹಿಂಗೆ ತಾನೆ. ಯಾರಾದ್ರೂ ಒಬ್ರು ಮುಂದೆ ಹೋಗ್ತಾರೆ ಅಂದ್ರೆ ಕಾಲಿಡದ ಎಳೆಯೋರು ಇದ್ದೇ ಇರ್ತಾರೆ. ಅದಕ್ಕೆ ಕೇಳ್ತಿದ್ದೀನಿ ನಾನು. ನನಗನ್ಸೋದು ಒಂದು ಜನ ಬೆಂಬಲ ಏನು ಜಾಸ್ತಿ ಆಗ್ತಾ ಇದೆ. ಈಗ ಒಂದು ಹಳ್ಳಿಗೆ ಹೋದಾಗ 300-400 ಜನ ದೊಡ್ಡ ಹಳ್ಳಿನಲ್ಲಿ, ಚಿಕ್ಕ ಹಳ್ಳಿನಲ್ಲಿ ಒಂದು 40-50 ಜನ 100 ಜನ ಸೇರ್ತಾ ಇದ್ರು. ವಾಲಂಟ್ರಿ ಕ್ರೌಡು. ವಿನಯ್ ಕುಮಾರ್ ಬಂದಿದ್ದಾರೆ ಅಂದರೆ ಬರ್ತಾ ಇದ್ರು. ಅದು ಬಿಜೆಪಿ ವೋಟ್ ಹಾಕದೇ ಇರುವಂತ ಜನಗಳು ಅವರೆಲ್ಲ ಬರ್ತಾ ಇದೆ. ಅಂದ್ರೆ ಮುಂಚೆ ಅವರೆಲ್ಲ ಕಾಂಗ್ರೆಸ್ಸಿಗೆ ಹಾಕ್ತಾ ಇದ್ದಂಥವ್ರು. ನಾನು ಕೂಡ MP ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಕೇಳಿದ್ದೆ. ಆ ಟೈಮಲ್ಲಿ ನನ್ನ ಒಂದು ಬಳಗಕ್ಕೆ ಬಂದಂಥವ್ರು. ಹಳ್ಳಿ ಜನನೇ ಹೇಳ್ತಾ ಇದ್ದಾರೆ, ನಿಮ್ಮದು ಎಫೆಕ್ಟ್ ಆಗಿದೆ, ಪಾಸಿಟಿವ್ ಆಗಿದೆ ಅಂತಂದು. ಇವನ್ ಕ್ಯಾಂಡಿಡೇಟ್ ಹೇಳ್ತಾರೆ, ಆಮೇಲೆ ದೊಡ್ಡ ದೊಡ್ಡ ಲೀಡರ್ಗಳು ಬಂದವರೆಲ್ಲ ಹೇಳ್ತಾರೆ. ಬಟ್ ಸತ್ಯನ ಹೇಳ್ಬೇಕಾಗ್ತದೆ. ನಾನು ನನ್ನಿಂದನೇ ಆಯಿತು ಅಂತಂದು ಖಂಡಿತ ಹೇಳೋದಿಲ್ಲ. ಇರ್ಬೋದು ಒಂದು 10-20% ನಮ್ಮದು ಕಾಂಟ್ರಿಬ್ಯೂಷನ್ ಇರ್ಬೋದು ಅಂತ. 10-20% ಇಂಪಾರ್ಟೆಂಟು. ಹೇಗೆ ಗೊತ್ತಾ, ಎಲ್ಲ ಪಕ್ಷಕ್ಕೂ ಅದರದೇ ಆದ ವೋಟ್ ಬ್ಯಾಂಕ್ ಇರುತ್ತೆ. ಯಾರು 10-20% ವೋಟ್ ತಗೊಳಕ್ಕೆ ಅಥವಾ ವೋಟ್ನ ಚೇಂಜ್ ಮಾಡಕ್ಕೆ ಶಕ್ತಿ ಇರುತ್ತೆ ಅವ್ರಿಗೇನೆ ಮಾನ್ಯತೆ. ಅಂಥವ್ರ ಮೇಲೆನೆ ಎಲ್ಲರೂ ಕಣ್ಣು. ಈಗ ಕಟ್ ಮಾಡಕ್ ಟ್ರೈ ಮಾಡೋದು, ಅದನ್ನ ನಾನು ಹೇಳ್ತಿರೋದು. ಈಗ ಯಾವತ್ತು ವೋಟ್ ಆಗದೆ ಇರೋರು ನನ್ನ ಮಾತು ಕೇಳಿ ಸ್ವಲ್ಪ ಜನ ವೋಟ್ ಹಾಕ್ತಾರೆ ಅಂತ ಅಂದಾಗ ಅದನ್ನ ನಾವು ಈಗ ಇರೋ ಒಂದು ಕಾಂಪಿಟೇಟಿವ್ ಚುನಾವಣೆ, ಕಾಂಪಿಟೇಟಿವ್ ಪಾಲಿಟಿಕ್ಸ್ ಮಾಡ್ಸೋದು ಬೇರೆ. ನೀವು ಕ್ಲೇಮ್ ಮಾಡ್ಕೊತಿದ್ರಿ, ಅದಕ್ಕೆ ಕೇಳ್ತಿದ್ರಿ. ಅಲ್ಲ, ಅದೇ ಈಗಿರೋ ಕಾಂಪಿಟೇಟಿವ್ ಪಾಲಿಟಿಕ್ಸ್ ಅಲ್ಲಿ ನಾವು ಕ್ಲೇಮ್ ಮಾಡ್ಬೇಕಾಗತ್ತೆ. ಅದು ಅದರಿಂದ ನನಗೆ ಮಾರಕ ಆಗುತ್ತೋ ಸಾಧಕ ಒಳ್ಳೇದಾಗುತ್ತದೋ ಅದು ಮುಂದಿನ ದಿನಗಳಲ್ಲಿ ನೋಡಬೇಕು. ಯಾಕಂತಂದ್ರೆ ಈಗ ಸದ್ಯಕ್ಕೆ ಯಾವುದೋ ಪಕ್ಷದಲ್ಲಿಲ್ಲ, ಆಮೇಲೆ ನಮಗೂ ಕೂಡ ಯಾರೋ ಗಾಡ್ ಫಾದರ್ ಇಲ್ಲ. ಆಮೇಲೆ ನನ್ನ ಪರವಾಗಿ ಬಂದು ಯಾವ ಲೀಡರ್ ಓಪನ್ ಆಗಿ ವಿನಯ್ ಕುಮಾರಿಂದ ಹಿಂಗೆ ಆಯ್ತು ಅಂತ ನಾಳೆ ಯಾರು ಹೇಳೋದಿಲ್ಲ. ಸೊ ಹಂಗಿದ್ದಾಗ ನಿಮ್ಮಂಥ ಈ ಒಂದು ವೇದಿಕೆಗಳು ಕೊಟ್ಟಾಗ ಅದನ್ನು ಇದು ಅವಕಾಶ ಉಪಯೋಗಿಸ್ಕೋಬೇಕಾಗತ್ತೆ. ನಾನು ಇಲ್ಲಿ ಬಂದು ಪೊಲಿಟಿಕಲಿ ಕರೆಕ್ಟ್ ಅನ್ನೋ ಲ್ಯಾಂಗ್ವೇಜಲ್ಲಿ ಭಾಳ ಸೌಮ್ಯವಾಗಿ ನನ್ನಿಂದ ಏನೂ ಆಗಿಲ್ಲ ಅಂತ ಹೇಳ್ಕೊಂಡಾಗ ಯಾರು ನನ್ನನ್ನು ನಂಬಿ ಬಂದಿರ್ತಾರೆ ಅವರಿಗೂ ಕೂಡ ಒಂದು ರೀತಿಯಲ್ಲಿ ಅಸಮಾಧಾನ ಅನ್ನೋದಕ್ಕಿಂತ ಏನಂತ ಒಂದು ರೀತಿಯಲ್ಲಿ ಡಿಸಪಾಯಿಂಟ್ಮೆಂಟ್ ಆಗೋದು. ಹೌದು. ಈಗ ನೋಡಿ, ನೀವು ಏನೋ ನನ್ಗೆ ಯಾರಿಲ್ಲ ಅಂತೆಲ್ಲ ಹೇಳಿದ್ರಲ್ಲ, ಅಂದರೆ ನೀವು ನಿಮ್ಮದೇ ಆದ ಪಾಲಿಟಿಕ್ಸನ್ನು ಮಾಡಬೇಕು. ಆಯ್ತಪ್ಪ, ನೀವು ಹಂಗೆ ಅಂದ್ಕೊಂಡು ಕಾಂಗ್ರೆಸ್ಸು ಮತ್ತು BJP ಜೊತೆಗೆ ಸಮಾನವಾಗಿ ಅಂತರ ಕಾಪಾಡ್ಕೋಬೇಕಿತ್ತು ಅಂತಂದರೆ, ಯಾಕಂದರೆ ಇನ್ನೂ BJP ನಿಮ್ಗೆ ಫಸ್ಟ್ ಆಫ್ ಆಲ್ ನೀವು BJP ಹೋಗಿಲ್ಲ, BJP ಟಿಕೆಟ್ ಕನ್ಫರ್ಮ್ ಆಗಿಲ್ಲ. 2028ಗೆ BJP ಟಿಕೆಟ್ ಕೊಡುತ್ತೆ ಅಂತ ಏನು ಗ್ಯಾರಂಟಿ? ಆಗ ಮತ್ತೆ ಕಾಂಗ್ರೆಸ್ಗೆ ಹೋಗ್ಬೇಕಾದಂಥ ಪರಿಸ್ಥಿತಿ ಬಂದರೆ. ಆದರೆ ನೀವೀಗ ನಿಮ್ಮ ಹೇಳಿಕೆಗಳನ್ನ ನೋಡ್ತಾ ಇದ್ರೆ ನೀವೇ ಸ್ವತಃ ಕಾಂಗ್ರೆಸ್ ಬಾಗಿಲನ್ನ ಹಾಕ್ತಿದ್ದೀರಿ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಕೇಳಿದೆ. ನನಗೆ ನಂಗೆ ಅನ್ಸಲ್ಲ ಸರ್. ಈಗ ನಾನು ನಂದೊಂದು ಐಡೆಂಟಿಟಿ ಏನಿದೆ ಅದು ಕಾಪಾಡ್ಕೊಂಡು ನನ್ನದೇ ಆದ ಸಂಘಟನೆ ಅಥವಾ ಹೋರಾಟ ಮಾಡ್ತಾ ಇದ್ದೀನಿ. ಕಾಂಗ್ರೆಸ್ಸಲ್ಲಿ ಆಗ್ತಿರುವಂಥ ಬದಲಾವಣೆಗಳು, ಬೆಳವಣಿಗೆಗಳು ನೋಡ್ತಾ ಇದ್ದರೆ ಅಲ್ಲಿ ಯಾವ ಕಾರಣಕ್ಕೂ ಕೂಡ ರಾಜಕೀಯ ಹಿನ್ನೆಲೆ ಇಲ್ಲದೆ ಇರೋರಿಗೆ ಅವಕಾಶ ಇಲ್ಲ. ಅಲ್ಲಿ ನೀವು ನೋಡಿದ್ರಿ ಎಷ್ಟು ಹೋರಾಟ ಮಾಡಿದ್ರು ಟಿಕೆಟ್ ತಗೊಂಡ್ಬಂದಿದ್ದು ಕೊನೆಗೆ ಅವರು. ಈಗ ಅವ್ರಿಗೆ ಎಲೆಕ್ಷನ್ ಮಾಡಿಲ್ಲ ಅಂತಂದು ಬಲಿ ಆಗ್ತಿರೋಂಥವ್ರು ಮತ್ತೆ ಅದೇ ಅಹಿಂದ ನಾಯಕರುಗಳು. ಒಂದು ಕಡೆ ಟಿಕೆಟ್ ಸಿಗಲಿಲ್ಲ, ಈಗ ಆಲ್ರೆಡಿ ಯಾರು ಕಷ್ಟಪಟ್ಟು ಹೆಂಗೋ MLC ಆಗಿದ್ರು, ಮತ್ತೆ ಒಂದು ಒಳ್ಳೊಳ್ಳೆ ಉನ್ನತ ಹುದ್ದೆಗಳಿಗೆ ಹೋಗಿದ್ರು, ಮಿನಿಸ್ಟರ್ ಆಗಿದ್ದಾರೆ, ಈಗ ಅವ್ರನ್ನ ಬಲಿ ಕೊಡ್ತಾ ಇದ್ದಾರೆ. ಅಂಥ ಒಂದು ಪಕ್ಷದಲ್ಲಿ ಯಾವ ಕಾರಣಕ್ಕೂ ರಾಜಕೀಯ ಹಿನ್ನೆಲೆ ಇಲ್ಲದವ್ರಿಗೆ ಭವಿಷ್ಯ ಇಲ್ಲ. ಅದರಲ್ಲೂ ಕೂಡ ಅಹಿಂದ ವರ್ಗದಲ್ಲಿ ಬರೋರಿಗೆ ಮುಂದಿನ ದಿನಗಳಲ್ಲಿ ಭವಿಷ್ಯ ಇಲ್ಲ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಅಲ್ಲ, ಅದು ಹೆಂಗೆ? ಈಗ ಕಾಂಗ್ರೆಸ್ ಇರಲಿ, BJP ಇರಲಿ, ಅಹಿಂದ ವರ್ಗ ಬೇಡ, ನಾವು ಬರೀ ಮುಂದುವರೆದ ಜಾತಿಗಳನ್ನ ಇಟ್ಕೊಂಡು ರಾಜಕಾರಣ ಮಾಡ್ತೀವಿ ಅಂತ ಹೇಳಿ ಅದು ಹೆಂಗೆ ಸಾಧ್ಯ ಆಗುತ್ತೆ? ಅವ್ರ ಹಂಗೆ ಹೇಳ್ತಾ ಇಲ್ಲ, ಅದು ಹೇಳ್ದಂಗೆ ಆ ರೀತಿ ರಾಜಕಾರಣ ಮಾಡ್ತಾ ಇದ್ದಾರೆ. ಇವತ್ತು ಕೊಡ್ಬೋದಿತ್ತು ಅಲ್ಲಿ ಆಯ್ತಪ್ಪ, ಕಾಂಗ್ರೆಸ್ ಪಕ್ಷ ನಾಳೆಗೆ 224 ಕಾನ್ಸ್ಟಿಟ್ಯೂನ್ಸಲ್ಲಿ ಮುಂದುವರೆದ ಜಾತಿಗಳು ಅಂದ್ರೆ ಯಾವುದು? ಕರ್ನಾಟಕದಲ್ಲಿ ಬ್ರಾಹ್ಮಣರು, ಒಕ್ಕಲಿಗರು, ಲಿಂಗಾಯತರು, ಈ ಮೂರೇ ಪಕ್ಷಕ್ಕೆ ಟಿಕೆಟ್ ಕೊಡೋಕೆ ಸಾಧ್ಯನಾ? ಇವ್ರು ಕೊಡ್ಲೇಬೇಕಲ್ಲ. ಟೆಕ್ನಿಕಲಿ ಕರೆಕ್ಟ್ ಆಗಿರೋ ದೃಷ್ಟಿಯಿಂದ ನಾವು ಕೊಡ್ಬೇಕಲ್ಲ. ಅದು ಯಾರಿಗೆ ಸಿಗ್ತದೆ? ಮೇ ಬಿ ಆಲ್ರೆಡಿ ಯಾರು ಇದ್ದಾರೆ, ಬೆಳ್ಕೊಂಬಂದಿದ್ದಾರೆ, ಪೊಲಿಟಿಕ್ಸಲ್ಲಿ ಇದ್ದಾರೆ, ಫ್ಯಾಮಿಲಿಗಳೇನಿದೆ ಅವ್ರಿಗೆ ಸಿಗ್ಬೋದೇ ಹೊರತು ನಾನು ಹೇಳ್ತಾ ಇರೋದು ರಾಜಕೀಯ ಹಿನ್ನೆಲೆ ಇಲ್ಲದೆ ಅವರಿಗೆ ಒಂದು. ಆಮೇಲೆ 2ನೇ ಪಾಯಿಂಟ್ ಅದನ್ನ ಹೇಳಿದೆ. 3ನೇದು ಇನ್ನೊಂದು ಏನಾಗಿದೆ, ಈ ಬಳಸ್ಕೊಂಡು ಬಿಸಾಕುವಂಥ ಒಂದು ಪ್ರವೃತ್ತಿ ಅಲ್ಲಿ ಭಾಳ. ನಿಮ್ಮನ್ನ ಬಳಸ್ಕೊಂಡು ಬಿಸಾಡ್ತು ಅಂತ ಅನ್ನಿಸ್ತಿದೆ ನಿಮಗೆ? ಸ್ವಲ್ಪ ಕಾಲಕ್ಕೆ, ಅಂದರೆ MP ಎಲೆಕ್ಷನ್ನಲ್ಲಿ ನಾವು ತುಂಬ ದೀರ್ಘ ಕಾಲದಲ್ಲಿಲ್ಲ. ಬಟ್ ಇವತ್ತು ನಜೀರ್ ಅಹಮದ್ ಅವ್ರು ನೋಡಿ. ಅಲ್ಲ, ನಾನು ಪರ್ಟಿಕ್ಯುಲರ್ ನಿಮ್ಮ ವಿಷಯ ಕೇಳ್ತೀನಿ. ನೀವು 2024 ಎಲೆಕ್ಷನ್ ತಾನೇ ಕಂಟೆಸ್ಟ್ ಮಾಡಿದ್ದು? 2024 MP ಎಲೆಕ್ಷನ್. ಹೌದಲ್ವಾ? ಅದಕ್ಕೂ ಮೊದಲು ನೀವು ಕಾಂಗ್ರೆಸ್ ಸೇರಿದ್ದೆ ಯಾವಾಗ?
ಕಾಂಗ್ರೆಸ್ ಸೇರಿದ್ದಂದ್ರೆ ಒಂದು ಮೆಂಬರ್ಶಿಪ್ ಇತ್ತು, ಬಟ್ ನಾನೇನು ಅಲ್ಲಿ ಆಯ್ತು, ಆಕ್ಟಿವ್ ಆಗಿ ಕೆಲಸ ಮಾಡಕ್ ಶುರು ಮಾಡಿದ್ದೆ ಅವಾಗ. 1 ವರ್ಷ ಮುಂಚೆ. 1 ವರ್ಷ ಬಂದಾಗ ನಿಮ್ಗೆ ಇಮಿಡಿಯೇಟ್ಲಿ ಟಿಕೆಟ್ ಕೊಡ್ಬಿಡ್ಬೇಕಿತ್ತಾ? ಕೊಡ್ಬೇಕಿತ್ತು ಸರ್. ಇವಾಗ ಒಂದ್ ನಿಮಿಷ ಇರಿ, ಕೊಡ್ಬೇಕಿತ್ತು. ನೀವೇ ಹೇಳಿದ್ರಿ ಯಾವುದೇ ಹಿನ್ನೆಲೆ ಇರೋರಿಗೆ ಕಾಂಗ್ರೆಸ್ ಬೆಳೆಸಲ್ಲ ಅಂದ್ರೆ, ಇದಕ್ಕೂ ಹಿಂದೆ ಬಹಳಷ್ಟು ಕೆಲಸ ಮಾಡಿರೋರಿಗೆ ಟಿಕೆಟ್ ನಾನು ಪ್ರಭಾ ಮಲ್ಲಿಕಾರ್ಜುನ್ ಕೊಟ್ಟಿದ್ದು ಸರಿ ಅಂತ ಹೇಳ್ತಿಲ್ಲ, ಬೇರೆ ಯಾರಿಗಾರು ಕೊಡ್ಬೇಕಿತ್ತು, ಅದಕ್ಕೆ ನಿಮ್ಗೆ ಕೊಡ್ಬೇಕಿತ್ತು. ನನಗೆ ಯಾಕೆ ಕೊಡ್ಬೇಕಿತ್ತು ಅಂತಂದ್ರೆ, ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಬಂದಿರ್ತೀವಿ, ಆಮೇಲೆ ರಾಜಕೀಯಕ್ಕೆ ಒಂದು ಹೊಸತನ ಬೇಕು, ರಾಜಕೀಯಕ್ಕೆ ಒಂದು ಹೊಸ ಎನರ್ಜಿ ಬೇಕಿತ್ತು. ನೀವು ಬರೇ 1 ವರ್ಷಕ್ಕೆ ಮುನ್ನ ಬಂದ್ಬಿಟ್ಟು ಎಲೆಕ್ಷನ್ಗೋಸ್ಕರ ಅಂತಾನೆ ಬಂದ್ಬಿಟ್ಟು ಟಿಕೆಟ್ ಕೇಳಿದ್ರೆ ಕೊಟ್ಟಿಲ್ಲ ಅಂತ ನೀವು ರೆಬಲ್ ಆಗ್ತೀರಿ ಅಂದ್ರೆ, ಇಲ್ಲಿ ನಿಮಗೆ ಕಾಯುವ ತಾಳ್ಮೆ ಕೂಡ ಇರ್ಲಿಲ್ಲ ಅಂತ ಅರ್ಥ ಅಲ್ವಾ ಅದು? ಆಯ್ತು, ಸಮ್ಟೈಮ್ಸ್ ಆಯ್ತು, ನಾನು ಹೇಳ್ತಿರೋದು ಅಂತ. ಇದು ಟಿಕೆಟ್ ನಿರಾಕರಣೆ ಎಂತೆಂಥವ್ರಿಗಾಗಿದೆ ಗೊತ್ತಾ? ಬಿಜೆಪಿಲಿ ನೀವು ಹೇಳ್ತಿರಲ್ಲ, ಬಿಜೆಪಿಲಿ ಎಂತೆಂಥವ್ರಿಗೆ ಟಿಕೆಟ್ ನಿರಾಕರಣೆ ಮಾಡಿದ್ರು ಗೊತ್ತಾ? ಅನಂತಕುಮಾರ್ ಕೇಂದ್ರದಲ್ಲಿ ಮಂತ್ರಿ ಆಗಿದ್ರು, ಸುಮಾರು 45 ವರ್ಷ ಬಿಜೆಪಿನಲ್ಲಿದ್ರು, ಅವ್ರ ಹೆಂಡತಿಗೆ ಟಿಕೆಟ್ ಕೊಡ್ಲಿಲ್ಲ. ಅದನ್ನ ನಾನು ಯಾಕೆ ಹೇಳಿದೆ ಅಂದ್ರೆ, ನೀವು ಆ ಕಾದು 2023ಗೆ 23rd ನೀವು ಕ್ಲೇಮ್ ಮಾಡಿಲ್ಲ, 24th ಲೋಕಸಭಾ ಈಗ ಕ್ಲೇಮ್ ಮಾಡ್ಬೋದಿತ್ತು, ಅಥವಾ ಮುಂದಿನ ಸಲ ಕ್ಲೇಮ್ ಮಾಡ್ಬೋದಿತ್ತು, ಹೋಮ್ವರ್ಕ್ ಮಾಡ್ಬೋದಿತ್ತು. ದಿಢೀರ್ನೆ ಬಂದ್ರಿ, ಟಿಕೆಟ್ ಕೇಳಿದ್ರಿ, ಕೊಟ್ಟಿಲ್ಲ ಅಂತ ರೆಬಲ್ ಆದ್ರಿ. ಈಗ ನೀವು ಕಾಂಗ್ರೆಸ್ ದೂರ್ತಿದ್ರಿ. ಸೊ ಒಬ್ಬೊಬ್ರು ಒಂದೊಂದು ಸ್ಪೀಡ್ ಇರ್ತದೆ. ಒಬ್ಬೊಬ್ರು 10 ವರ್ಷ ಮಾಡಕ್ಕಾಗಿದ್ದಾರೆ ಕೆಲಸ, ನಿಮ್ ಸ್ಪೀಡ್ಗೆ ಪಾರ್ಟಿ ಸಿಂಕ್ ಆಗ್ಬೇಕು. ಹಂಗಲ್ಲ ಸಿಂಕ್ ಆದ್ರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಒಪಿನಿಯನ್, ಆನೆಸ್ಟ್ ಆಗಿ ಹೇಳ್ತೀನಿ. ಓಕೆ, 1 ವರ್ಷದಲ್ಲಿ ಹೋಗ್ಬಿಟ್ಟು ನಾನು ರೆಬಲ್ ಆಗಿ ನಿಂತಾಗ 43,000 ವೋಟ್ ಬಂತು, ಅದು ₹1 ಕೊಡ್ದಂಗೆ ಅಂತ. ಸರ್, ಅದು 10-20 ವರ್ಷ ಪಾಲಿಟಿಕ್ಸ್ ಮಾಡಿರೋರಿಗೂ ಒಂದೊಂದ್ಸರಿ ಅಸಾಧ್ಯ ಆಗ್ತದೆ. ಆ 1 ವರ್ಷದಲ್ಲಿ ಏನು ಕೆಲಸ ಮಾಡಿದೆ? ಅಲ್ಲೇ ಎತ್ಕೊಂಡು ಪ್ರತಿ ಮನೆಗೆ ಹೋಗ್ಬಿಟ್ಟು ಸುಮಾರು ಒಂದು 600-700 ಕಿಲೋಮೀಟರ್ ಇಡೀ 8 ಕ್ಷೇತ್ರದ ಪಾದಯಾತ್ರೆ ಮಾಡಿ, ಕಾಂಗ್ರೆಸ್ ಸಂಘಟನೆ ಅಂದರೆ ಹಳ್ಳಿಗೆ ಹೋಗ್ಬಿಟ್ಟು ಕಾರ್ಯಕರ್ತರನ್ನು ಹುಟ್ಟಾಕಿ, ಕಾರ್ಯಕರ್ತರು ಯಾರಿದ್ರು ಅವನ್ನೆಲ್ಲ ಜಾಗೃತಗೊಳಿಸಿ ಒಂದು ಟೀಮ್ ಮಾಡಿ ಗ್ರೌಂಡ್ ರೆಡಿ ಮಾಡಿದ್ದು ನಾವು. ತಿಳ್ಕೊಂಡಿದ್ದೀನಿ, ನೀವು ಗ್ರೌಂಡ್ ರೆಡಿ ಮಾಡಿದ್ದು ನಾನು. ಅಪ್ ಟಿಲ್ MP ಎಲೆಕ್ಷನ್ ಈ ಗ್ರೌಂಡ್ ರೆಡಿ ಮಾಡಿದೆ, ಪಿಚ್ ರೆಡಿ ಮಾಡಿದೆ. ಕಾಂಗ್ರೆಸ್ ಪಕ್ಷದಿಂದನೇ ಓಡಾಡಿದ್ದಲ್ಲ ನಾನು. ಕಾಂಗ್ರೆಸ್ ಪಕ್ಷದ ಪ್ರಬಲ ಆಕಾಂಕ್ಷಿ ಅಂತಂದು ಎಲ್ಲ ಕಡೆ ಬ್ಯಾನರ್ ಹಾಕೊಂಡು ಓಡಾಡಿದ್ದು. ಟಿಕೆಟ್ ಲಾಸ್ಟ್ ಮಿನಿಟ್ ತನಕ ವಿನಯ್ ಕುಮಾರ್ಗೆ ಸಿಗ್ತದೆ ಅಂತ ಒಂದು ಭರವಸೆ ಆಯಿತು. DK ಶಿವಕುಮಾರ್ ನೀನೇ ಕ್ಯಾಂಡಿಡೇಟ್ ಅಂತ ಹೇಳಿದ್ರು ಡೆಲ್ಲಿ ಕರ್ನಾಟಕ ಭವನದಲ್ಲಿ. ಏನು ಫೈನ್ ಆದ್ರೆ ನೀವು ಇಲ್ಲಿವರೆಗೆ ಸಿದ್ದರಾಮಯ್ಯ ಮೇಲೆ ಅಟ್ಯಾಕ್ ಮಾಡಿದ್ರಿ. ಅಲ್ಲಲ್ಲ, ಇದನ್ನ DK ಶಿವಕುಮಾರ್ ಬಗ್ಗೆ ನೀವು ಮಾತಾಡಿದ್ ನೋಡಿಲ್ಲ ನಾನು. ಮಾತಾಡಿದಿರಾ? ನೀವೇ ಹೇಳಿದ್ರಲ್ಲ, DK ಶಿವಕುಮಾರ್ ನಂಗೆ ಅಶ್ಯೂರ್ ಮಾಡಿದ್ರು ಅಂತ. ಕೊಟ್ಟಿಲ್ಲ ಅಂದ್ರೆ ಅವರು ಕೂಡ ಗೊತ್ತಿಲ್ಲ ಸರ್. ಹೇಳಿ. ಸಿದ್ದರಾಮಯ್ಯನವರು ಹೇಳಿದ್ರು, ಏನ್ ಮಾತು ಹೇಳಿದ್ರು? ನಿನಗೆ ಅಂತಾನೆ ಸೀರಿಯಸ್ ಆಗಿ ಟಿಕೆಟ್ ಟ್ರೈ ಮಾಡ್ತಿದ್ದೇನೆ. ಎಕ್ಸಾಕ್ಟ್ ಸೆಂಟೆನ್ಸ್. ನಿನಗೆ ಅಂತಾನೆ ನಾವು ಮೈಸೂರು ಹೋದ್ ಸರಿ 3 ತಗೊಂಡಿದ್ವಿ, ಮೈಸೂರು, ಕೊಪ್ಪಳ, ದಾವಣಗೆರೆ. ಈ ಸರಿ ಮೈಸೂರು ಕೇಳ್ತಾ ಇಲ್ಲ, ಉಳಿದಿರೋದು 2, ಕೊಪ್ಪಳ, ದಾವಣಗೆರೆ ಅಂತ. ಧಾರವಾಡ ಸೀನಲ್ಲೇ ಇರಲಿಲ್ಲ. 2 ಅಂತಂದ್ಮೇಲೆ ಇದು ನನಗೆ ಅನ್ನೋ ರೀತಿನಲ್ಲಿ ಆಗಿತ್ತು. ಯಾಕಂದ್ರೆ ನಾನು ಪ್ರೊಜೆಕ್ಟ್ ಆಗಿದ್ದೆ, AICCಗೆ ಸರ್ವೆನಲ್ಲೂ ಹೋಗಿತ್ತು, ಡಿಸ್ಕಷನ್ನು ಆಗಿತ್ತು. ಹಂಗೆಲ್ಲ ಇದ್ಮೇಲೆ ನನ್ನ ಫಾಲೋವರ್ಸ್ ಏನಾಗಿದ್ರು, ಆಮೇಲೆ ಆ ಕ್ಷೇತ್ರದಲ್ಲಿ ಒಂದು ಹೊಸ ಭರವಸೆ ಬಂದಿತ್ತು. ಚೆನ್ನಯ್ಯ ಒಡೆಯರ್ ಆದಮೇಲೆ ಫಾರ್ ದಿ ಫಸ್ಟ್ ಟೈಮ್ ಆಫ್ಟರ್ 30 years ಒಬ್ಬ ಸೂಕ್ತ ಅಭ್ಯರ್ಥಿ ಸಿಕ್ಕಿದ್ದಾರೆ, ಈತನ ನಾವು MP ಮಾಡ್ಕೊಳ್ಳೇಬೇಕು ಅಂತ ಇಡೀ ಕ್ಷೇತ್ರ ಒಂದು ಹುಮ್ಮಸ್ಸಲ್ಲಿತ್ತು. ಈಗ ನಾನು ಅದನ್ನು ಹುಮ್ಮಸ್ಸು ಅಥವಾ ಏನು ಭರವಸೆ ಮೂಡಿಸಿದ್ದೆ. ಟಿಕೆಟ್ ಸಿಗದೆ ಇದ್ದಾಗ ನಾನೇನಾದರೂ ಹಿಂದೆ ಸರಿದಿದ್ರೆ, ಇವ್ರ ಮಾತು ಕೇಳ್ಕೊಂಡು ಹಿಂದೆ ಸರಿದಿದ್ರೆ, ನೀವು ಸಾದಿಕ್ ಬಗ್ಗೆ ಏನು ಅವತ್ತು ಹೇಳಿದ್ರಲ್ಲ, ನನ್ನ ಬಗ್ಗೆ ಹಂಗೆ ಬರೀತಾ ಇದ್ರಿ. ಸಾದಿಕ್ ಬಗ್ಗೆ ಏನೇನು ಮಾತಾಡ್ತಿದ್ದೀರಲ್ಲ, ವಿನಯ್ ಕುಮಾರ್ ಬಗ್ಗೆ ಹಂಗೆ ಬರೆದು ಇವತ್ತು ಇರ್ರಿಲೆವೆಂಟ್ ಮಾಡ್ತಾ ಇದ್ರಿ. 2ನೇದು ಕ್ಷೇತ್ರದಲ್ಲಿ ನೆಗೆಟಿವ್, ಇವನು ಡೀಲ್ ಆಗಿ ಹೋಗಿದ್ದಾನೆ, ಹಂಗಿಂಗಾಯ್ತು ಅಂತ. 3ನೇದು ಶಾಮನೂರು ಕುಟುಂಬ ರಾಜಕಾರಣದ ವಿರುದ್ಧ ಹೋರಾಟ ಮಾಡಿ ಕಾಂಗ್ರೆಸ್ಸಲ್ಲಿ ಇದ್ದಾಗಲೇ ಇಡೀ ಕ್ಷೇತ್ರ ತುಂಬ ಓಡಾಡಿ ಹೊಸ ಭರವಸೆ ಮೂಡಿಸಿದ್ದ ನಾನು ಪ್ರಭಾ ಮಲ್ಲಿಕಾರ್ಜುನ್ ಪಕ್ಕ ನಿಂತ್ಕೊಂಡು ಕ್ಯಾಂಪೇನಿಂಗ್ ಹೋಗೋದು ಅಂತಂದ್ರೆ ಅದು ಆತ್ಮವಂಚನೆ ಅಂತ. ವಾಟ್ಸಪ್ ನೀವು ನಾನು ನಿಮ್ಗೆ ಅದನ್ನೇ ಹೇಳ್ತಿದ್ದೀನಿ ಕೇಳಿ. ಏನಂದ್ರೆ ನೀವು ಪಕ್ಷದ ಒಳಗಡೆ ಈ ಥರದ್ದು ಏನೇನೋ ಇರ್ತವೆ, ಅದೆಲ್ಲದರ ವಿರುದ್ಧ ಹೋರಾಟ ಮಾಡಿದ್ರಿ. ಶಾಮನೂರು ಶಿವಶಂಕರಪ್ಪ ಅಂತ ಒಂದು ದೊಡ್ಡ ಸಾಮ್ರಾಜ್ಯದ ವಿರುದ್ಧ ಹೋರಾಟ ಮಾಡಿದ್ರಿ, ಓಕೆ. ಆದರೆ ನೀವು 1 ವರ್ಷಕ್ಕೆ ಟಿಕೆಟ್ ಕೊಡಬೇಕಿತ್ತು, ಕೊಟ್ಟಿಲ್ಲ ಅಂದ್ರೆ ರೆಬಲ್ ಆಗ್ತಿದ್ರು. ನಥಿಂಗ್ ರಾಂಗ್ ಸರ್. ಏನ್ ಮಾಡ್ತಿದ್ರಿ ಗೊತ್ತಾ? ಪೊಲಿಟಿಕ್ಸ್ ಅಲ್ಲಿ ಇಲ್ಲದೇ ಇರೋರಿಗೆ ಟಿಕೆಟ್ ಕೊಟ್ಟಿದ್ರು. ಲೋಹಿಯ ಕರ್ಪೂರಿ ಅವ್ರಿಗೆ ಹೇಳ್ಬಿಟ್ಟು ಪೊಲಿಟಿಕ್ಸ್ ಅಲ್ಲಿ ಇಲ್ಲದೇ ಇರೋರಿಗೆ, ಯಾರ ಕಡೆ ಕೀಳೋರಿಗೆ, ಇಲಿ ಹಿಡಿಯೋರಿಗೆ ಹಿಂಗಾಗಿತ್ತಂತೆ. ಪೊಲಿಟಿಕ್ಸ್ ಅಲ್ಲಿ ಇಲ್ಲದೇ ಇರೋರಿಗೆ ಜಾಫರ್ ಶರೀಫ್ ಅವ್ರಿಗೆ ಹಂಗೆ ಸಿಕ್ಕಿತ್ತು ಅಂತ ಕೇಳಿದೀನಿ. ನನಗೆ ಅದೆಷ್ಟು ಸತ್ಯ ಗೊತ್ತಿಲ್ಲ. ನೀವು ಆ ಕಥೆಗಳನ್ನ ಹೇಳ್ಬೇಕು. ಹಂಗೇಳಿ ವಿನಯ್ ಕುಮಾರ್ಗೆ ಟಿಕೆಟ್ ಸಿಗ್ಲೇಬೇಕಿತ್ತು ಅಂತ ನೀವು ಹೇಳ್ಬೇಕು. ಬರೀ 1 ವರ್ಷದಲ್ಲಿ ಬಂದು
ಇಲ್ಲ ಇಲ್ಲ, ನಾನು ನಿಮ್ಮ ಸೆಲೆಕ್ಟಿವ್ ಆದಂತ ಧೋರಣೆ ಬಗ್ಗೆ ಹೇಳ್ತಿದ್ದೀನಿ. ಏನು ಗೊತ್ತಾ, ನಾನು ನಿಮ್ಮ ಇಡೀ ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ನಾನು ಟ್ರ್ಯಾಕ್ ಮಾಡಿದ್ದೆ ಏನು ಅಂದ್ರೆ, ನೀವು ಸಿದ್ದರಾಮಯ್ಯ ಮೇಲೆ ಅಟ್ಯಾಕ್ ಮಾಡ್ತಿದ್ರಿ. ಈಗ ನೀವೇ ಹೇಳಿದ್ದು ಡಿ ಕೆ ಶಿವಕುಮಾರ್ ನನಗೆ ಪ್ರಾಮಿಸ್ ಮಾಡಿದ್ರು ಅಂತ. ನೀವು ಡಿ ಕೆ ಶಿವಕುಮಾರ್ ಕೂಡ ನನ್ನ ಪ್ರಾಮಿಸ್ ಉಳಿಸಲಿಲ್ಲ. ಈ ಒಂದು ಡಿಬೇಟ್ ಅಲ್ಲಿ ಡಿ ಕೆ ಶಿವಕುಮಾರ್ ಇರ್ರಿಲೆವೆಂಟ್ ನನ್ನ ಪಾಲಿಟಿಕ್ಸ್ ಅಲ್ಲಿ. ನನ್ನ ಒಂದು ಪಾಲಿಟಿಕ್ಸ್ ಅಲ್ಲಿ ಡಿ ಕೆ ಶಿವಕುಮಾರ್ ಇರ್ರಿಲೆವೆಂಟ್. ಪಾರ್ಟಿ ಪ್ರೆಸಿಡೆಂಟ್ ರೀ ಅವ್ರು, ಕಾಂಗ್ರೆಸ್ ಪಾರ್ಟಿ ಪ್ರೆಸಿಡೆಂಟ್ ಸರ್. ಈ ಡಿಬೇಟ್ ಅಲ್ಲಿ ಹೇಳ್ತಾ ಇರೋದು ಪಾಪ ಅವರು ರಾಜ್ಯದ ಮುಖ್ಯಮಂತ್ರಿ ಆಗೋರು ಹಂಗ್ ರಿಲೆವೆಂಟ್. ನನ್ನ ಒಂದು ಪಾಲಿಟಿಕ್ಸ್ ನನ್ನ ಒಂದು ಪಾಲಿಟಿಕ್ಸ್ ಅಲ್ಲಿ ಇರ್ರಿಲೆವೆಂಟ್. ಯಾಕೆ ಅಂತಂದ್ರೆ ಆ ಕ್ಷೇತ್ರ ಸಿದ್ದರಾಮಯ್ಯನವರ ಮುಖ ನೋಡ್ಕೊಂಡು ಓಟ್ ಹಾಕ್ತಿದ್ದಂಥ ಕ್ಷೇತ್ರ. ಯಾರಿಗೆ? ಶಾಮನೂರವ್ರು. ಯಾರು ಅಹಿಂದಗಳಿಗೆ ಒಂದು ರೆಪ್ರೆಸೆಂಟೇಷನ್ ಸಿಗಬಾರ್ದು, ಜಾತಿ ಗಣತಿ ವರದಿನ ಡಸ್ಟ್ಬಿನ್ನಿಗೆ ಹಾಕಿ ಅದ್ರ ವಿರುದ್ಧ ಮಾತಾಡಿದರೆ ಇವ್ರ ಮುಖ ನೋಡ್ಕೊಂಡು ಓಟ್ ಹಾಕಿದ್ದು. ಇವ್ರ ಮುಖ ನೋಡ್ಕೊಂಡು ಓಟ್ ಹಾಕಿದಂಥ ಒಂದು ಜನತೆಗೆ ಏನೊಂದು ಸಾಮಾಜಿಕ ನ್ಯಾಯ ಸಿಗಬೇಕಾಗಿತ್ತು, ಸಿಗಲಿಲ್ಲ ಅನ್ನೋದನ್ನ ನಾನು ವೈಚಾರಿಕವಾಗಿ ಹೇಳಿದ್ದೇನೆ ಹೊರತು ಸಿದ್ದರಾಮಯ್ಯನವ್ರ ಮೇಲೆ ಗೌರವ ಇದೆ, ಅಭಿಮಾನ ಇದೆ, ಈಗಲೂ ಅಭಿಮಾನ ಇದೆ. ಬಟ್ ಅವರು ವ್ಯಕ್ತಿಗತವಾಗಿ ನಾನು ಯಾವತ್ತೂ ನೆಗೆಟಿವ್ ಮಾತಾಡಿಲ್ಲ. ಬದ್ಧತೆ ಮಾತಾಡಿದ್ರಿ ನಾನು ಹೇಳಿಲ್ಲ. ಬದ್ಧತೆ ರಾಜಕಾರಣದಲ್ಲೇ ರಾಜಕಾರಣ ದೃಷ್ಟಿಯಲ್ಲೇ ನೀವು ಹೆಂಗ್ ಮಾತಾಡ್ತಿದ್ದೀರಿ ಅಂತಂದ್ರೆ ನನ್ಗನ್ಸ್ತು, ನನ್ನ ರೀಡಿಂಗ್ ಏನಂದ್ರೆ, ಸಿದ್ದರಾಮಯ್ಯ ಅವ್ರನ್ನ ಬೈದ್ರೆ ಮೀನ್ಸ್ ಅವ್ರ ಮೇಲೆ ಪೊಲಿಟಿಕಲಿ ಅಟ್ಯಾಕ್ ಮಾಡಿದ್ರೆ ನನಗೆ ಮೈಲೇಜ್ ಜಾಸ್ತಿ ಸಿಗುತ್ತೆ, ಪ್ರಚಾರ ಜಾಸ್ತಿ ಸಿಗುತ್ತೆ ಅನ್ನೋ ತರದಲ್ಲಿ ನೀವು ಮಾತಾಡ್ತಿದ್ರಿ ಅಂತ. ಇಲ್ಲ, ಖಂಡಿತ ಇಲ್ಲ. ನಾನು ಆ ಥರ ಪ್ರಚಾರ ಪ್ರಿಯನೂ ಅಲ್ಲ, ಸೆನ್ಸೇಷನಲ್ ಸ್ಟೇಟ್ಮೆಂಟು ಕೊಡಲ್ಲ. ನಾನು ಯೋಚನೆ ಮಾಡಿ ಸಾಧ್ಯವಾದಷ್ಟು ತೂಕಕ್ಕೆ ಮಾತಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಆ ಒಂದು ಕ್ಷೇತ್ರಕ್ಕೆ ರಿಲೆವೆಂಟ್ ಇದ್ದಂಥವ್ರು. ಈಗ ನಾನು ಹೋಗಿ ಫಾರ್ ಎಕ್ಸಾಂಪಲ್, ಈಗ ಅಹಿಂದದಲ್ಲಿ ಹಿಂದುಳಿದ ಓಟ್ಗಳು ನಾನು ಅವ್ರಿಗೆ ಕನ್ವಿನ್ಸ್ ಮಾಡ್ಬೇಕು ಅನ್ನೋದಾದ್ರೆ ಅವ್ರಿಗೆ ಹೇಳ್ಬೇಕು, ನಿಮ್ಮ ಸಿದ್ದರಾಮಯ್ಯನವ್ರು ಹೇಳಿದ್ರು ನಿಮ್ಗೆ ಇದನ್ನು ಕೊಡ್ತೀನಿ, ಅದನ್ನು ಕೊಡ್ತೀನಿ, ನಾನು MP ಮಾಡ್ತೀನಿ, MLA ಮಾಡ್ತೀನಿ, ಮಾಡಲಿಲ್ಲ. ಇನ್ನೆರಡು ವರ್ಷ ಉಳಿದಿದೆ. ಅವ್ರ ಅಧಿಕಾರದಿಂದ ಹೋದ್ಮೇಲೆ ನೀವು ಬೆಂಗಳೂರಿಗೆ ಬಂದಾಗ ಯಾರ ಹತ್ರ ಹೋಗ್ತೀರಿ? ನಿಮ್ಗೆ ಯಾರಾದ್ರೂ MLA ಬೇಕಲ್ವ, ಯಾರಾದ್ರೂ MP ಬೇಕು, ಯಾರಾದ್ರೂ ಮಿನಿಸ್ಟ್ರುಗಳು ಬೇಕು. ಜನ ಹೇಳ್ತಾ ಇದ್ರು ಈಗಿರೋರ ಹತ್ರ ಹೋಗೋಕ್ಕಾಗಲ್ಲ ನಮಗೆ, ಸೊ ನಮಗೆ ಹೊಸ ಮುಖ ಬೇಕು, ಸೆಕೆಂಡ್ ಲೈನ್ ಆಫ್ ಲೀಡರ್ಸ್ ಬೇಕು. ಒಂದು ಹಳ್ಳಿಗೆ ಹೋದಾಗ ಒಬ್ಬರು ಭಾಳ ಕ್ಲೀನಾಗಿ ಹೇಳಿದರು, ಬಲ್ಲೂರು ಅಂತಂದು ಮಂಜುನಾಥ್ ಅಂತಂದು ಹೆಸರು ಹೇಳ್ಬಿಡ್ತೀನಿ, ಹಣ ಈ ಎಲೆಕ್ಷನ್ ನಿನಗೆ ಬೇಸ್ಮೆಂಟ್ ಹಾಕಕತ್ತೀವಿ, ಈ ಎಲೆಕ್ಷನಲ್ಲಿ ನಿನಗೆ ಬೇಸ್ಮೆಂಟ್ ಹಾಕಕತ್ತೀವಿ, ಇದೇ ಲ್ಯಾಂಗ್ವೇಜಲ್ಲಿ ಹೇಳಿದ್ದು, ನಮಗೆ ನೀನು ಬೆಳಿಬೇಕು. ಸೊ ನಾವು ಸಿದ್ದರಾಮಯ್ಯನವರು ಅಲ್ಲಿ ಎಲೆಕ್ಷನಲ್ಲಿ ಪ್ರಸ್ತುತ ಇದ್ದಿದ್ದರಿಂದ ಅವರಿಂದ ಆದಂಥ ಅನಾಹುತಗಳು, ತಪ್ಪುಗಳು ಇರ್ಬೋದು, ಮಿಸ್ಟೇಕ್ಸ್ ಇರ್ಬೋದು, ಅದ್ರ ಬಗ್ಗೆ ನಾವು ಮಾತಾಡಲೇಬೇಕಾಗಿತ್ತು. ಹಾಗಾಗಿ ನಾನು ಮಾತಾಡಿದ್ದೀನಿ. ಅದನ್ನು ಯಾವುದೋ ಭಾಳ ದೊಡ್ಡ ಲೀಡರ್ ಸರ್ ನಾವೆಲ್ಲ ಇನ್ನು ಈಗ ಅಂಬೆಗಾಲ್ ಇಡ್ತಾ ಇಲ್ಲ. ಆದ್ರೆ ನೀವು ಯಾವ ರೀತಿ ಮಾತಾಡಿದ್ರಿ ಅಂದ್ರೆ ಕಂಟೆಕ್ಸ್ಟ್ ನಾನು ಹೇಳ್ತಿದ್ದೀನಿ. ಸಿದ್ದರಾಮಯ್ಯ ಅವರ ಅಹಿಂದ ಪಾಲಿಟಿಕ್ಸ್ ಮುಗೀತು, ಹೌದು, ಅವರು ಮಾಜಿ ಅಹಿಂದ ನಾಯಕ, ಈ ಪದ ಬಳಸಿಲ್ಲ ನೀವು. ಕಂಟೆಕ್ಸ್ಟ್ ನಾನು ಹೇಳ್ತಿದ್ದೀನಿ, ಕರೆಕ್ಟ್ ಆಯ್ತಾ? ಎಕ್ಸಾಕ್ಟ್ ಆಗಿ ನಾನು ನೀವೇನು ಹೇಳಿದ್ರಿ ಅಂತಾನೆ ಹೇಳ್ತಿಲ್ಲ, ಈ ಕಂಟೆಕ್ಸ್ಟ್ ಅಲ್ಲೆಲ್ಲ ಮಾತಾಡಿದಿರಿ, ಹೌದಾ? ಅವರು ಅಹಿಂದ ನಾಯಕರೇ ಗುಳಿದಿಲ್ಲ ಅಂತಂದು ಹೇಳಿದೆ. ಅಂದ್ರೆ ಈಗ ಅದು ದಾವಣಗೆರೆ ಪಾಲಿಟಿಕ್ಸ್ ಕಂಟೆಕ್ಸ್ಟ್ ಅಲ್ಲಿ ಹೇಳಿದ್ದಂಥದ್ದು, ಅದನ್ನೇ ನಾನು ಹಿಂಗೆ ಹೇಳಿದ್ದೆ ಅಷ್ಟೇ. ಓಕೆ, ಉಳಿದಿಲ್ಲ ಅಂತಂದ್ರೆ ಅದು ಬಹಳ ವಿಸಿಬಲ್ ಇದೆ ಸರ್. ಸಿದ್ದರಾಮಯ್ಯನವರು ಅಂತ ಟಾಲ್ ಲೀಡರು, ಪವರ್ಫುಲ್ ಲೀಡರು, ಅವರು ಚೇರ್ನ ಗುದ್ದುಬಿಟ್ಟು ಅಬ್ದುಲ್ ಜಬ್ಬಾರಿಗೂ ಅಥವಾ ಯಾವುದೋ ಒಂದು ಅಹಿಂದ ಕ್ಯಾಂಡಿಡೇಟ್ಗೆ ಟಿಕೆಟ್ ತೊಗೊಂಡ್ಬರ್ಬೋದಾಗಿತ್ತು. ನಾವು ಆಗಲೇ ಮಾತಾಡ್ತಾ ಇದ್ವಿ, SS ಮಲ್ಲಿಕಾರ್ಜುನ್ ಬ್ಲ್ಯಾಕ್ ಮೇಲ್ ಮಾಡಿ ರಾಜೀನಾಮೆ ಕೊಟ್ಟಿದ್ದರೆ ಸರ್ಕಾರ ಬೀಳ್ತಿರ್ಲಿಲ್ಲ, ಅವರಿಂದ ಏನು 50 MLAಗಳು ಹೋಗ್ತಾ ಇರಲಿಲ್ಲ, ವೀರಶೈವ ಮಹಾಸಭೆ ಏನೋ ವಿರುದ್ಧ ಏನು ಆ್ಯಕ್ಷನ್ ತಗೊಳ್ತಿರ್ಲಿಲ್ಲ, ಮಾಡ್ಬೋದಾಗಿತ್ತು. ಫೈನ್. ಇವಾಗ ಅಹಿಂದ ಹೇಳಿ ಅಧಿಕಾರಕ್ಕೆ ಬಂದ ಮೇಲೆ ನೀವು ಹಿಂಗೆ ಮಾಡದೇ ಇದ್ದಾಗ ನಾನು ಅದನ್ನು ಈಗ ಸತ್ಯ ಹೇಳ್ಬೇಕಾಗ್ತದೆ. ಸರಿ, ಆಯ್ತು, ನೀವು ಅಹಿಂದ ಪರ ತಾನೆ, ಹೌದಾ? ಹೌದು, ಹೌದಲ್ವಾ? ಆದ್ರೆ ನೀವು ಬೆಂಬಲಿಸಿದಿರಲ್ಲ BJP, ಅದು ಅಹಿಂದ ಪರನಾ? ಸರ್, ಇಲ್ಲಿ ಕ್ಯಾಂಡಿಡೇಟು ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥವ್ರು, ಪಕ್ಷ ಕೂಡ ಅಷ್ಟೇ ಮುಖ್ಯ ಅಲ್ವಾ? ಕೆಲವೊಂದ್ಸರಿ ನಾವು ಪ್ರಯಾರಿಟಿ ಮೇಲೆ ಚೂಸ್ ಮಾಡಬೇಕಾಗುತ್ತೆ. ಇಲ್ಲಿ ನನ್ನ ಮುಖ್ಯ ಉದ್ದೇಶ ಇದ್ದಿದ್ದು ಈ ಕ್ಷೇತ್ರದಲ್ಲಿ ಒಂದು ಕುಟುಂಬ ರಾಜಕಾರಣ. ಒಂದು ಲಾಸ್ಟ್ ಟೈಮ್ ಅದ್ರ ಬಗ್ಗೆ ಕೇಳಿದರೆ ನಾವು ಮಾತಾಡಿದ್ದೀವಿ. ಎರಡನೇದು ಅಹಿಂದ ಕ್ಯಾಂಡಿಡೇಟಿಗೂ ಟಿಕೆಟ್ ಸಿಕ್ಕಿದೆ ಈ ಸರಿ. ಅದನ್ನು ಗೆಲ್ಲಿಸುವ ಒಂದು ನೈತಿಕ ಜವಾಬ್ದಾರಿ ನಾವು ಹೊತ್ಕೊಂಡು ಹೋರಾಟ ಮಾಡಿದರೆ ನಾಳೆ ಒಂದು ಒಗ್ಗಟ್ಟಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ಲು ಆ ಒಂದು ಕ್ಷೇತ್ರದಲ್ಲಿ ಒಂದು ಪಾಸಿಟಿವ್ ಒಪಿನಿಯನ್ ಬಂದಿದೆ ಇವಾಗ, ಒಬ್ರಿಗೊಬ್ರು ಆಗ್ತಾ ಇದ್ದಾರೆ, ಎಲ್ಲರೂ ಕೂಡ ಒಂದಾಗ್ತಾ ಇದ್ದಾರೆ ಅಂತ. ಹಳ್ಳಿಗಳಲ್ಲಿ ಅದು ಆ್ಯಕ್ಚುಲಿ ಕಾಣಕ್ಕೆ ಸಿಗ್ತಾ ಇತ್ತು. ನೀವು ಒಂದು ದಿನ ಬರಬೇಕಿತ್ತಲ್ಲ ಎಲೆಕ್ಷನ್ ನಡೆಯೋ ದಿನ, ಎಷ್ಟು ನಕ್ಕಂತ ಪಾಸಿಟಿವ್ ಎಲೆಕ್ಷನ್ ಆಯ್ತು, ಎಲ್ಲಿ ಹೊಡೆದಾಟ ಆಗಲಿಲ್ಲ ಅದು. ಸೊ ಈ ಉದ್ದೇಶಗಳು ಇದ್ದಾಗ ಸಿದ್ಧಾಂತ ಪಕ್ಷ ಸ್ವಲ್ಪ ಸೈಡಿಗೆ ಇಟ್ಬಿಟ್ಟು ಆ ಕ್ಷೇತ್ರಕ್ಕೆ ಏನು ಸೂಕ್ತ ಆ ಕೆಲಸ ಮಾಡ್ಬೇಕಂತ ಅನ್ನಿಸ್ತು. ನಾನು ಅದನ್ನು ಬಹಳ ಪ್ರಾಮಾಣಿಕವಾಗಿ, ಅಂದರೆ ನೀವು ಪಕ್ಷನ ಅಥವಾ ಸಿದ್ಧಾಂತನ ಸೈಡ್ಗೆ ಇಡ್ತೀರಿ, ಆದರೆ
ನೀವು ಬೆಂಬಲಿಸಿದಂತಹ ಪಕ್ಷ ಇದೆಯಲ್ಲ ಅದಕ್ಕೆ ಸಿದ್ಧಾಂತವೇ ಮೊದಲು, ಪಕ್ಷ ಅನಂತರ, ಅಲ್ಲ ಸಾರಿ ವ್ಯಕ್ತಿ ಅನಂತರ. ಸೊ ಹಂಗಾಗಿ ನೀವು ಒಂದು ಅಹಿಂದ ವಿರೋಧಿ ಮನಸ್ಥಿತಿಯ ವಿರೋಧಿ ಸಿದ್ಧಾಂತದ ಪಕ್ಷವನ್ನು ಬೆಂಬಲಿಸಿದ್ರಲ್ಲ ಅಂತ. ಸರ್ ಅಲ್ಲಿ ಬದಲಾವಣೆ ಆಗ್ತಾ ಇದೆ. ಈಗ ಟಿಕೆಟ್ ಕೊಟ್ಟಿದ್ದೇ ಸಾಕ್ಷಿ, ಅಲ್ಲಿ ಟಿಕೆಟ್ ಕೊಟ್ಟಿದ್ದೇ ಸಾಕ್ಷಿ, ಅಲ್ಲಿ ಬದಲಾವಣೆ ಆಗ್ತಾ ಇದೆ. BJP ಪಕ್ಷದಲ್ಲಿ ನೀವು ಕಾಂಗ್ರೆಸ್ನವ್ರೆಲ್ಲ ಸೇರ್ಕೊಂಡು ಏನು ಮಾಡ್ಬಿಟ್ಟಿದ್ದೀರಿ, ಡೆಮೊನೈಸ್ ಮಾಡಿಬಿಟ್ಟಿದ್ದೀರಿ BJPನ. ಅದು ಆ ಪಕ್ಷ ಈ ಪಕ್ಷ ಅಂತಂದ್ಬಿಟ್ಟು ನ್ಯಾರೇಟಿವ್ ಬಿಲ್ಡ್ ಮಾಡಿಬಿಟ್ಟು ಹಲವಾರು ವರ್ಷಗಳಿಂದ ಡೆಮೊನೈಸ್ ಮಾಡಿ 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 ಮುಸ್ಲಿಮ್ಸ್ ಅಂತೂ ಅಂದರೆ ಅದನ್ನು ಕಂಡ್ರೆ ಅದರ ಲೆವೆಲ್ಲಿಗೆ ತಲುಪಿಸ್ಬಿಟ್ಟಿದ್ದೀರಿ. ಅವ್ರಿಗೆ ಆಲ್ಟರ್ನೇಟಿವ್ ಪಾಲಿಟಿಕ್ಸ್ಗೆ ಆಪ್ಷನ್ ಕೊಟ್ಟಿಲ್ಲ. ಚೇಂಜ್ ಆಗುತ್ತೆ ಯಾವುದು. ಈಶ್ವರಪ್ಪ ಮುಸ್ಲಿಮರ ಬಗ್ಗೆ ಏನು ಮಾತಾಡಿದ್ರೆ ಗೊತ್ತಾ ನಿಮಗೆ? ಸರಿ, ಇವಾಗ ಪಕ್ಷದಲ್ಲಿ ಇಲ್ಲ ಅದ್ರ ಅಲ್ಲ ಪಕ್ಷ ನೀವು ಹೇಳಿದ್ರಿ ಅವಾಗಿಂದ ಇವಾಗಿನವರೆಗೆ ನೀವೆಲ್ಲ ಸೇರ್ಕೊಂಡು ಹಿಂಗೆ ಮಾಡ್ಬಿಟ್ಟಿದ್ರಿ ಅಂತ. ಈಶ್ವರಪ್ಪ ಏನು ಹೇಳಿದ್ರು, ನಮ್ಮ ಮುಸ್ಲಿಮರು ಓಟೇ ಬೇಡ ಅಂತಾರೆ, ಹಾಕ್ಬೇಕು ಅವ್ರು ಓಟು. ಸರ್ ಅದು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ್ರೆ ಅದು ಇರ್ರಿಲೆವೆಂಟ್ ಇವಾಗ. ಅಲ್ಲ ನೀವು ಹೇಳಿದ್ರಲ್ಲ BJPಯನ್ನ ನೀವು ದೂರ ಮಾಡ್ಬಿಟ್ಟಿದ್ರಿ ಅಂತ. BJP ಇಲ್ಲಿ ನೋಡಿ ಎರಡು ಪ್ರಶ್ನೆ, BJP ಅಲ್ಪಸಂಖ್ಯಾತರನ್ನು ದೂರ ಮಾಡಿದ್ಯೋ, ಅಲ್ಪಸಂಖ್ಯಾತರು BJPನ ದೂರ ಮಾಡಿದ್ಯೋ? ಸೊ ಇದು ಕಾಂಗ್ರೆಸ್ ಮಾಡಿರೋದಂತ ನನ್ನ ಅನಿಸಿಕೆ. BJP ಏನು ಪಾತ್ರ ಇಲ್ಲ ಇದರಲ್ಲಿ? ಇರ್ಬೋದು ಅದು ಇನ್ನೊಂದು. ಇಲ್ಲಿ ಕಾಂಗ್ರೆಸ್ ರೋಲ್ನು ನಾವು ಹೇಳ್ಬೇಕಾಗ್ತದೆ. ಕಾಂಗ್ರೆಸ್ಸು BJPನ ನೆಗೆಟಿವ್ ಲೈಟಲ್ಲಿ ತೋರಿಸಿ 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 ಹಂಗೆ ಮಾಡಿದೆ. ಈಗ ಆ ಕ್ಷೇತ್ರದಲ್ಲಿ ಮುಸ್ಲಿಮ್ಸೇ, ನೀವು ವಿಡಿಯೋ ನೋಡಿದಾರೆಲ್ಲ ಗೊತ್ತಿಲ್ಲ, ಬಹಳ ಜನ ಹೇಳಿದ್ದಾರೆ, ಇದೇ ಡೈಲಾಗ್ ಹೇಳಿದ್ದಾರೆ. ಅಲ್ಲಿ ಮೋದಿ ಇದ್ದ ತಕ್ಷಣ ಇಲ್ಲಿ ನಮ್ಗೇನಾಗಲ್ಲ, BJP ಬಂದ ತಕ್ಷಣ ನಮ್ಗೇನಾಗಲ್ಲ, ಸುಖವಾಗಿದ್ದೀವಿ, ಕೆಲಸ ಮಾಡ್ತಾ ಇದ್ದೀವಿ, ನಮ್ಮ ಮಕ್ಕಳು ಅಲ್ಲಿ ಹೋಗ್ತಾರೆ ಇಲ್ಲಿ ಹೋಗ್ತಾರೆ, ಏನೂ ಆಗಿಲ್ಲ, ಕೋಮು ಗಲಭೆ ಇಲ್ಲ, ನಮ್ಮ ಪಡಿ ನಾವಿದ್ದೀವಿ, ನಾವು ಈ ಸರಿ BJP ಓಟ್ ಹಾಕ್ತೀವಿ ಅಂತ. ಇದ್ಯಾರು ದುಡ್ಡು ಕೊಟ್ಟು ಹೇಳ್ಸಿರೋ ಮಾತಲ್ಲ, ವೆರಿ ಆರ್ಗ್ಯಾನಿಕ್ ಆಗಿ ಈ ಒಂದು ಚುನಾವಣೆಯಲ್ಲಿ ಬಂದಂತ ಒಂದು ಒಪಿನಿಯನ್ ನೋಡಿ. ಈ ತರ ಅಲ್ಲಲ್ಲ, ಕಾಂಗ್ರೆಸ್ ಬಗ್ಗೆ, ಕಾಂಗ್ರೆಸ್ಸು ಮತ್ತೆ ಮೈನಾರಿಟಿ ಪಾಲಿಟಿಕ್ಸ್ ಬಗ್ಗೆ ನನ್ನ ಪ್ರಕಾರ 1000 ವಿಡಿಯೋಗಳಾಗ್ಬಿಟ್ಟಿದ್ದಾವೆ, ಆಯ್ತಾ? ನಾನೇ ಒಂದು 8 ಮಾಡ್ಬಿಟ್ಟಿದ್ದೀನಿ. ಅದಾಗಿದೆ. ನಾನು ಹೇಳ್ತಿರೋದು BJP ಮತ್ತು ಅಹಿಂದ ಪಾಲಿಟಿಕ್ಸ್ ಬಗ್ಗೆ ಮಾತಾಡಿ ಅಂತ. ಅಲ್ಲಿ ರಿಫಾರ್ಮ್ ಆಗ್ತಾ ಇದೆ ಸರ್, ಚೇಂಜ್ ಆಗ್ತಾ ಇದೆ. ಈಗ ಅವ್ರಿಗೂ ರಿಯಲೈಸೇಷನ್ ಆಗಿದೆ ಅನ್ಸುತ್ತೆ, ಇವರಿಗೆ ಪ್ರಾಶಸ್ತ್ಯ ಕೊಡಬೇಕು, ಇವರಿಗೆ ರೆಪ್ರೆಸೆಂಟೇಷನ್ ಕೊಡಬೇಕು ಅಂತಂದ್ಬಿಟ್ಟು. ನಾನು ಟಿಕೆಟ್ BJP ಅಧ್ಯಕ್ಷ ಲಿಂಗಾಯತ, BJPಯಿಂದ ಪ್ರತಿಪಕ್ಷದ ನಾಯಕ ಒಕ್ಕಲಿಗ, ಅವರ ಅಹಿಂದ ಮುಂದೆ ಈಶ್ವರಪ್ಪನವರು ಅಧ್ಯಕ್ಷರಾಗಿದ್ರು. ನೀವು ಅದನ್ನ ಹೇಳಲ್ಲ, ಈಶ್ವರಪ್ಪ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ರು ಇಲ್ವಾ? ಕೊಟ್ಟಿದ್ರು. ನಾನು ಹೇಳಿದೆ, ನೀವು ಈಗ ರಿಫಾರ್ಮ್ ಆಗ್ತಿರೋ BJP ಹೇಳಿದೆ ನಾನು ಅಷ್ಟೇ. ರಿಫಾರ್ಮ್ BJP ಹೇಳಿದೆ, ಈಗಿರೋ BJP ಹೇಳಿದ್ದೀನಿ ನಾನಪ್ಪ. ಈಗ PM ಆಗಿರೋಂಥವ್ರು OBC ಕ್ಯಾಂಡಿಡೇಟು. OBC ಯಾವುದಿಲ್ಲ ಸರ್, ಅವರು 3ನೇ ಟರ್ಮಿಗೆ OBC ಆಗವ್ರೆ. ಆಮೇಲೆ ನನಗೆ ಇನ್ನೂ ತಿಳ್ಕೊಬೇಕು ಯಾವ ಲೆವೆಲ್ ಏನೇನು ಇದ್ದಾರೆ ಅಂತಂದು. ಬಟ್ ಆಸ್ ಫಾರ್ ಆಸ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಗೋಸ್, ಇವಾಗ ಏನಾಗ್ತಾ ಇದೆ, ಸೀರೀಸ್ ಆಫ್ ಡಿಸ್ಕಷನ್ಸ್ ಅದೆಲ್ಲ ಏನಾಗ್ತಾ ಇದೆ ಅಂತಂದರೆ, ನಾವು ಹೌದು ಕಡೆಗಣನೆ ಮಾಡಿರೋದು ನಿಜ, ಇವರಿಗೆ ರೆಪ್ರೆಸೆಂಟೇಷನ್ ಕೊಡಬೇಕು ಅಂತಂದು ಭಾಳ ಆಳವಾಗಿ ಚಿಂತನೆ ನಡೆದು ಆ ಒಂದು ಚಿಂತನೆ ಇವಾಗ ರಿಯಾಲಿಟಿ ಬರ್ತಾ ಇದೆ. ಸೊ ರೆಪ್ರೆಸೆಂಟೇಷನ್ ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸಲ್ಲಿ ಏನು ಒಂದು ಓನರ್ಶಿಪ್ ಇತ್ತು, ಅಹಿಂದ ಅನ್ನೋದು ನೋಡಿ, ಚಿಂತನೆ ಮತ್ತು ಅನುಷ್ಠಾನದ ವಿಷಯದಲ್ಲಿ ಕಾಂಗ್ರೆಸ್ನ ಪಾರ್ಟಿನಲ್ಲಿ ರಾಹುಲ್ ಗಾಂಧಿ ಸೈದ್ಧಾಂತಿಕವಾಗಿ ಬಹಳ ಸ್ಪಷ್ಟತೆಯಿಂದ ಮಾತಾಡ್ತಾರೆ. ಅವ್ರ ಪಕ್ಷ ಇಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡಲ್ಲ. ನಾನು ಹೇಳಿದ್ದು BJPದು ಅದೇ ಕತೆ. BJPಲಿ ನೀವು ಹೇಳ್ದಂಗೆ ಏನು ಎಲ್ಲ ಹಂಗೆ ಸುಧಾರಿತವಾಗಿ ಹಂಗಾಗಿ ಸಾಧ್ಯ ಇಲ್ಲ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ನಾಳೆ ಚುನಾವಣೆ ವಿಷಯಕ್ಕೆ ಬಂದಾಗ, ಈಗ ನಿಮ್ಗೆ ಫಾರ್ ಎಕ್ಸಾಂಪಲ್ ನಿಮ್ಮನ್ನೇ ನೀವು ದಾವಣಗೆರೆ ನಾರ್ತಿಂದ ಕೇಳ್ತಿರಿ ತಾನೆ ಟಿಕೆಟ್, ನಿಮ್ಮ ಆಸ್ಪಿರೆಂಟ್ ತಾನೆ, ಹೌದೋ ಇಲ್ಲ? ದಾವಣಗೆರೆಯಲ್ಲಿ ಎಲ್ಲಿ ಕೊಟ್ಟರು ನಿಲ್ತೀನಿ ಸರ್, ಬಟ್ ಅದು ನಮ್ಮ ಮನೆ ಇರೋದು, ನಮ್ಮ ಊರಲ್ಲೇ ಇರೋದು, ಕಕ್ಕರುವಾಡ. ಆಯಿತು. ಹಂಗಾಗಿ ದಾವಣಗೆರೆ ನಾರ್ತು, ಅಲ್ಲಿ ಎಷ್ಟು ಜನ ಆಸ್ಪಿರೆಂಟ್ ಇದ್ದಾರೆ ಹೇಳಿ? ಏನೋ BP ಹರೀಶ್ ಅಲ್ಲೇ ಬರ್ತಾರಂತೆ, ಯಾಕೆಂದರೆ ಹರಿಹರನ ತೆಗೆದು ಅಲ್ಲಿ JDSಗೆ ಕೊಡ್ತಾರೆ, ಆ ಕಾರಣಕ್ಕೆ BP ಹರೀಶ್ ನಾರ್ತ್ಗೆ ಬರ್ತಾರೆ ಅಂತಿದೆ. ಅದಾದ್ಮೇಲೆ ನೀವೇನೋ ಹೊನ್ನಳ್ಳಿಗೆ ಹೋಗ್ತೀರಿ ಅಂತಾರೆ, ಹೊನ್ನಳ್ಳಿಲಿ ಅಲ್ಲಿ ಆಲ್ರೆಡಿ ರೇಣುಕಾಚಾರ್ಯ ಇದ್ದಾರೆ. ಇಷ್ಟೆಲ್ಲ ಇದ್ರ ನಡುವೆ ಅವ್ರನ್ನೆಲ್ಲರೂ ಬಿಟ್ಟು BJP ನಿಮ್ಮನ್ನು ಪರಿಗಣಿಸುತ್ತೆ ಅನ್ನೋ ವಿಶ್ವಾಸ ಇಟ್ಟಿದ್ದೀರಾ ನೀವು? ಸರ್, ನಾಳೆ ಬಗ್ಗೆ ನಾನು ಖಂಡಿತ ಯೋಚನೆ ಮಾಡಿಲ್ಲ. ಪಾಲಿಟಿಕ್ಸಲ್ಲಿ ಇದ್ಕೊಂಡು ನಾಳೆ ಬಗ್ಗೆ ಯೋಚನೆ ಮಾಡಿಲ್ಲ ಅಂದರೆ ನೀವು ಬೆಂಬಲಿಸ್ತಿರುವಂಥ BJP 3 ವರ್ಷ ಬಿಟ್ಕೊಂಡು ಯೋಚನೆ ಮಾಡ್ತಿದ್ದಾರೆ. ನನ್ನ ಫೋಕಸ್ ಇವಾಗ ಏನಿದೆ, ರಾಜ್ಯ ಮಟ್ಟದಲ್ಲಿ ನಾನು ಬೆಳಿಬೇಕು, ಜೊತೆಗೆ ನಮ್ಮ ಸಂಘಟನೆ ಬೆಳಿಬೇಕು. ನಮ್ಮದು ಒಂದು ಏನು, ನಾನು ಬೆಳೀತಾ ಇನ್ನೊಬ್ಬರು ಬೆಳೆಸ್ಬೇಕನ್ನೋ ಭಾಳ ಸ್ಪಷ್ಟತೆಯಿಂದ ನಾನು ಹೋಗ್ತಾ ಇದ್ದೀನಿ. ನನ್ನ ಒಂದು ಜೀವನ ಸ್ಟೋರಿ ಭಾಳ ಚಿಕ್ಕದದು, ತುಂಬ ದೊಡ್ಡದೇನಲ್ಲ. ಅನುಭವಿಸಿರೋದೇನೋ ಪ್ರಾಮಾಣಿಕವಾಗಿ ಒಳ್ಳೆ ಉದ್ದೇಶದಿಂದ ಕೆಲಸ ಮಾಡ್ಕೊಂಡಿದ್ರೆ ಅವಕಾಶಗಳು ಬಂದೇ ಬರುತ್ತೆ ಅಂತ ಬಲವಾಗಿ ನಂಬಿದ್ದೀನಿ. ಸಂಪೂರ್ಣ ಭರವಸೆ ಇದೆ, ಕರ್ನಾಟಕದಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಟಿಕೆಟ್ BJP ನನಗೆ
ಕೊಟ್ಟೇ ಕೊಡ್ತೈತೆ, ಪ್ರೊವೈಡೆಡ್ ಮುಂದೊಂದು ದಿನ ಹಂಗೆ ಏನಾದ್ರು ಸೇರ್ಕೊಂಡು ಓದ್ವಿ ಅನ್ನೋದಾದ್ರೆ ಸಿಕ್ಕೇ ಸಿಗ್ತದೆ. ಬಿಜೆಪಿ ಅಂದ್ರೆ ಕಾಯ್ತೀರಿ, ಕಾಂಗ್ರೆಸ್ ಅಲ್ಲಿ ಕಾದಿರಲಿಲ್ಲ, ಬಿಜೆಪಿ ಕಾಯ್ತೀರಿ. ಅಲ್ಲ, ಈ ಕಾಯ ಪ್ರಶ್ನೆ ಇಲ್ವಲ್ಲ ಸರ್. 28ಕ್ಕೆ ಎಲೆಕ್ಷನ್ ಬರ್ತದೆ, 28ಕ್ಕೆ ಎಲ್ಲಾದ್ರೂ ಒಂದ್ ಕಡೆ ಬಿಜೆಪಿ ಸಿಗುತ್ತೆ, ನಿಮ್ಗೆ ಟಿಕೆಟ್ ಕೊಡುತ್ತೆ ನಿಮ್ಗೆ. ನನಗೇನೋ ಸಂಪೂರ್ಣ ನಂಬಿಕೆ ಇದೆ ಸರ್. ಸೊ ನೀವು ಒಂದು ನಿರ್ಧಾರ ಮಾಡಿ, ಆಮೇಲೆ 29ಕ್ಕೆ MP ಗೂ ನಂಬಿಕೆ ಇದೆ ನನಗೆ. ನೀವು ಒಂದು ನಿರ್ಧಾರ ಮಾಡದಂತ ಕಾಣಿಸ್ತದೆ, ನನ್ನ ರಾಜಕೀಯ ಭವಿಷ್ಯ ಬಿಜೆಪಿನಲ್ಲೇ ಅಂತ. ಹೌದಾ? ಹೌದು, ಅದರಲ್ಲಿ ಸ್ಪಷ್ಟತೆ ಬಂದಿದೆ ನನಗೆ. ಮತ್ತೆ ಹಂಗಾರೆ ಈ ಸಲ ಬಿಜೆಪಿಗೆ ಅಧಿಕೃತವಾಗಿ ಸೇರೇ ಬಿಡ್ಬೋದಿತ್ತಲ್ಲ? ಅದಕ್ಕೆ ಟೈಮ್ ಈಸ್ ನಾಟ್ ಎಟ್ ರೈಪ್ ಅಂತಂದ್ರೆ ಟೈಮ್ ಇನ್ನೂ ಬಂದಿಲ್ಲ. ಈಗ ನಂದು ಒಂದು ವರ್ಚಸ್ ಸೀನಿಯಾರಿಟಿ ಕ್ಲೇಮ್ ಮಾಡ್ಬೋದಿತ್ತಾಗ. ವರ್ಚಸ್ ಜಾಸ್ತಿ ಮಾಡ್ಕೋಬೇಕು, ಸೋಕಾಳ್ ಏನಂತಾರೆ ಫೇಸ್ ವ್ಯಾಲ್ಯೂ ಜಾಸ್ತಿ ಮಾಡ್ಕೋಬೇಕು. ಈ ನಿಮ್ಮದು ಇಂಟರ್ವ್ಯೂ ಸಹಾಯಕಾರಿ ಆಗುತ್ತೆ, 1000 ಜನಕ್ಕೆ ರೀಚ್ ಆಗ್ತದೆ. ಇನ್ನೂ ರೀಚ್ ಆಗಿಲ್ಲ ಸರ್. ನಾನು ಇನ್ನೂ ಏನಂತೀರಿ ಅಂಬೆಗಾಲು ಇಡ್ತಿರುವಂಥ ಒಂದು ಕೂಸಿ ಪೊಲಿಟಿಕ್ಸಲ್ಲಿ ಇನ್ನೂ ರೀಚ್ ಆಗಬೇಕು. ಆಮೇಲೆ ಒಂದು ನನ್ನ ವಿಚಾರಗಳು ಇನ್ನೂ ಜಾಸ್ತಿ ಜನಕ್ಕೆ ತಲುಪಬೇಕು, ಒಂದು ಐಡೆಂಟಿಟಿ ಕ್ರಿಯೇಟ್ ಆಗಬೇಕು. ಸೊ ಅದಾದಮೇಲೆ ಐ ಥಿಂಕ್ ಸಂಪರ್ಕದಲ್ಲಿದ್ದೀನಿ, ಮಾತಾಡ್ತಾ ಇದ್ದೀವಿ ಲೀಡರ್ಸ್ ಜೊತೆಗೆ, ಒಂದು ಒಳ್ಳೆ ವೇದಿಕೆ ರೆಡಿ ಆಗಬೇಕು. ಆಮೇಲೆ May 4 ಈ ರಿಸಲ್ಟಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. 100% ಗೆಲ್ಲುತ್ತೆ BJP ಅನ್ನೋ ಭರವಸೆ ಇದೆ. ಕಾಂಗ್ರೆಸ್ ಸೋಲುತ್ತೆ ಅನ್ನೋ ನಂಬಿಕೆ ಇದೆ. ಅದು ಸೋತಾಗ ಸರ್ ಆಪರ್ಚುನಿಟಿ ಓಪನ್ ಅಪ್ ಆಗ್ತಾ ಹೋಗುತ್ತೆ. ಈಗ ನೀವೇ ಹೇಳೋ ಪ್ರಕಾರ ನೀವು ಭಾಳ ದೂರ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀರಿ ರಾಜಕಾರಣದಲ್ಲಿ. ಆದರೆ ಒಂದು ಕಾಂಟ್ರಡಿಕ್ಷರಿ ಕಾಣಿಸ್ತಾ ಇದೆ. ಅಂದರೆ ನೀವು ಹೇಳ್ತಿದ್ದೀರಲ್ಲ, ಅಹಿಂದ ಪಾಲಿಟಿಕ್ಸು, ಅಹಿಂದ ಮಾಡಬೇಕು, ಅಹಿಂದದವ್ರಿಗೆ ಇರಬೇಕು, ಟಿಕೆಟ್ ಸಿಗಬೇಕು, ಅವ್ರನ್ನ ಗುರುತಿಸ್ಬೇಕು, ಮತ್ತು ಯಾವುದೇ ಹಿನ್ನೆಲೆ ಇಲ್ಲದೆ ಇರುವಂಥವ್ರಿಗೆ ಟಿಕೆಟ್ ಕೊಡಬೇಕು ಅಂತ. ಬಟ್ ನೀವು ಬೆಂಬಲಿಸ್ತಿರುವಂಥ ಪಕ್ಷ ಅಥವಾ ಮುಂದೆ ಏನು ಭವಿಷ್ಯವನ್ನು ಕಾಣ್ತಿರುವಂಥ ಪಕ್ಷದಲ್ಲಿ ಕೂಡ ಹಂಗಿಲ್ಲಲ್ಲ ಪರಿಸ್ಥಿತಿ. ಬದಲಾವಣೆ ಆಗುತ್ತೆ ಸರ್, ಖಂಡಿತ ಬದಲಾವಣೆ ಆಗ್ತದೆ, ಆ ನಂಬಿಕೆ ಇದೆ. ಯಾಕೆಂತಂದ್ರೆ ಯಾವುದೂ ನಿಂತು ನೀರಲ್ಲ. ಪೊಲಿಟಿಕಲ್ ಐಡಿಯಾಲಜಿ ಇರ್ಬೋದು, ಪೊಲಿಟಿಕಲ್ ಪಾರ್ಟಿ, ಯಾಕಂದ್ರೆ ನಮ್ಮ ಸುತ್ತಮುತ್ತ ಆಗುವಂಥ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಬದಲಾವಣೆಗಳು ಇಲ್ಲೂ ಬದಲಾವಣೆ ತಂದೇ ತರ್ತವೆ. ಸೊ ಈಗಿನ ಯೂತ್ ಆಸ್ಪಿರೇಷನಲ್ ಇದ್ದಾರೆ. ಮುಂದೊಂದು ದಿನ ಜಾತಿ ಬಿಯಾಂಡ್ ಈ ಅಹಿಂದನ ಪದನೇ ಇರಲ್ಲ ಅನ್ಸುತ್ತೆ. ಎಲ್ಲರೂ ಒಗ್ಗಟ್ಟಾಗಿ ಒಂದು ಬೇರೆ ಇಶ್ಯೂ ತಗೊಂಡು ಚುನಾವಣೆ ಮಾಡೋ ಕಾಲನೂ ಬಂದೇ ಬರ್ತದೆ. ಏನಾಗ್ಬೋದು ಸರ್? ಮುಂದಿನ ದಿನಗಳಲ್ಲಿ ಟೆಕ್ನಾಲಜಿ ಬರ್ತದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಹ್ಯೂಮನಾಯ್ಡ್ ರೋಬೋಟ್ಸ್ ಅಂತಂದೆಲ್ಲ ಬರ್ತಾ ಇದ್ದಾವೆ, ಲಾರ್ಜ್ ಸ್ಕೇಲ್ ಜಾಬ್ಲೆಸ್ನೆಸ್ ಆಗ್ತಾ ಇದೆ. ಸೊ ಆ ಒಂದು ನಾನು ಹೇಳ್ತಾ ಇರೋದು 20-30 ವರ್ಷ ಆದಮೇಲೆ. ಸೊ ಇಶ್ಯೂಗಳೇ ಟೋಟಲಿ ಡಿಫ್ರೆಂಟ್ ಇರ್ತವೆ. ಇಟ್ ಇಸ್ ಮ್ಯಾನ್ ವರ್ಸಸ್ ಮಷಿನ್ ಇಶ್ಯೂ ಇರ್ತದೆ. ಟೆಕ್ನಾಲಜಿ ಹೆಂಗೆ ರಾಜಕೀಯ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ, ಟೆಕ್ನಾಲಜಿ ಆಸ್ ಎ ಥ್ರೆಟ್ ಫಾರ್ ಹ್ಯುಮ್ಯಾನಿಟಿ ಹಂಗೇನೋ ಇರ್ತದೆ. ಅವಾಗ ನಾವೆಲ್ಲ ಯುನೈಟೆಡ್ ಆಗೋ ಚಾನ್ಸಸ್ ಇರುತ್ತೆ. ಇವೆಲ್ಲ ಹೈಪೋಥೆಟಿಕಲ್. ಸೊ ಯಾವುದೂ ನಿಂತು ನೀರಲ್ಲ. ಈಗ ಅಂಬೇಡ್ಕರ್ ಕಾಂಗ್ರೆಸ್ನ ವಿರೋಧ ಮಾಡ್ಕೊಂತ ಬಂದರು, ಜಯಪ್ರಕಾಶ್ ನಾರಾಯಣ್ ವಿರೋಧ ಮಾಡ್ಕೊಂತ ಅಂತಂದು ಇವತ್ತು ಅಂಬೇಡ್ಕರ್ ಜಯಂತಿ ಶುಭಾಶಯಗಳು ನಿಮಗೆ. ಸೊ ಮಾಡ್ಕೊಂತ ಬಂದ್ರ ಕಾಂಗ್ರೆಸ್ ಅಂದ್ರೆ ಎಂತ ಕಾಂಗ್ರೆಸ್ನ ದೊಡ್ಡ ನಾವು ಯಾರು ದೇವ್ರುಗಳು ಅಂತ ಇವತ್ತು ನಾವು ಇದು ಮಾಡ್ತೀವಿ, ಅವು ವಿರೋಧ ಮಾಡ್ಕೊಂಡು ಬಂದಂತ ಕಾಂಗ್ರೆಸ್ ಇವತ್ತು ಕೆಲವೊಬ್ರಿಗೆ ದೇವ್ರ ತರ ಕಾಣಿಸ್ತಾ ಇದೆ. ಮುಂದೊಂದಿನ ಬಿಜೆಪಿ ಒಂದು ನಿಮಿಷ, ಅಂಬೇಡ್ಕರ್ ಕಾಂಗ್ರೆಸ್ ವಿರೋಧ ಮಾಡಿದ್ರಿ ಅಂದ್ರೆ ಬಿಜೆಪಿನ ಇವರು ಯಾರು ಸರ್ದಾರ್ ವಲ್ಲಭಾಯ್ ಪಟೇಲ್ ವಿರೋಧ ಮಾಡಿದ್ರು. ಇವತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ನ ಬಿಜೆಪಿಯವರು ತಮ್ಮ ಐಕಾನ್ ಅಂತ ಅನ್ಕೋತಾರೆ. ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನು ಸುಟ್ಟಿದ್ರು. ಈಗ ಆ ಮನುಸ್ಮೃತಿಯ ಪ್ರತಿಪಾದಕರಾಗಿರುವಂಥ ಬಿಜೆಪಿಯವರು ಅಂಬೇಡ್ಕರ್ ಅವ್ರನ್ನ ಆಪ್ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಈ ಥರ ಕಾಂಟ್ರಡಿಕ್ಟರಿಗಳೆಲ್ಲ ಇದಾವಲ್ಲ ಬಿಜೆಪಿ ಜೊತೆಗೆ. ಕಾಂಟ್ರಡಿಕ್ಷನ್ ಅಲ್ಲ ಸರ್, ಎವಲ್ಯೂಷನ್ ಆಫ್ ಐಡಿಯಾಸ್ ಅಂಡ್ ಥಾಟ್ಸ್, ಎವಲ್ಯೂಷನ್ ಆಫ್ ಚಿಂತನೆ ಅಂತ ಏನು ಹೇಳ್ತೀವಲ್ಲ, ಅದರಲ್ಲಿ ಫ್ಲೆಕ್ಸಿಬಲ್ ಚೇಂಜ್ ಆಗ್ತಾ ಹೋಗುತ್ತೆ. ಯಾವುದು ರಿಜಿಡ್ ಆಗಿ ಇರೋದಿಲ್ಲ. ಈಗಿನ ಒಂದು ಟೈಮಲ್ಲಿ ಏನು ಕಾಲಘಟ್ಟದಲ್ಲಿ ಇದ್ದೀವಿ, ನಾವು ಅಡ್ಯಾಪ್ಟ್ ಆಗಬೇಕು, ಹೊಂದ್ಕೊಂಡು ಹೋಗ್ತಾ ಇರಬೇಕಾಗುತ್ತೆ. ಬಟ್ ಬೇಸಿಕ್ ಪ್ರಿನ್ಸಿಪಲ್ಸ್ಗೆ ಇದಾಗಬಾರ್ದು, ಡಿಸ್ಟರ್ಬ್ ಆಗಬಾರ್ದಲ್ಲ. ಈ ಕಾಂಗ್ರೆಸ್ದು ಬೇಸಿಕ್ ಪ್ರಿನ್ಸಿಪಲ್ಸ್ ಅಂತ ಏನಿದೆ ಇವಾಗ ಏನು ಇಲ್ಲ, ಏನು ಉಳಿದಿಲ್ಲ. ಅವ್ರದ್ದು ಎಲ್ಲ ವಾಶ್ಔಟ್ ಆಗೋದು. ನೀವೇ ಹೇಳಿದ್ರಿ, ರಾಹುಲ್ ಗಾಂಧಿ ಅವರು ಬಹಳ ಕ್ಲಾರಿಟಿ ಇರುವಂಥವ್ರು, ಅವರಿಗೆ ಒಬ್ಬ ಮೈನಾರಿಟಿಗೆ ಟಿಕೆಟ್ ಕೊಡ್ಸೋಕ್ಕಾಗಲಿಲ್ಲ. ಪಕ್ಷದ ಸುಪ್ರೀಂ ಲೀಡರು. ಸೇಮ್ ಪ್ರಾಬ್ಲಮ್ ವಿತ್ ಬಿಜೆಪಿ. ಇಲ್ಲ ಆಗಿದೆಯಲ್ಲ ಸರ್, ಎಷ್ಟೇ ಕೊಡಿಸಿದ್ದಾರೆ, ಮುಂದೊಂದು ದಿನ ನನಗೂ ಕೊಡಿಸ್ತಾರೆ. ಓಕೆ ಥ್ಯಾಂಕ್ ಯು. ವೀಕ್ಷಕರೇ, ಇಷ್ಟೊತ್ತು ವಿನಯ್ ಕುಮಾರ್ ಈ BJP, ಅಹಿಂದ ಪಾಲಿಟಿಕ್ಸ್ ಮತ್ತು ದಾವಣಗೆರೆ ರಾಜಕಾರಣ ಇದೆಲ್ಲದರ ಬಗ್ಗೆ ಮಾತಾಡಿದ್ದಾರೆ. ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಇಷ್ಟ ಆದರೆ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.